ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಜ್ಞಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾ ಶೇಷಕಲ್ಯಾಣ ಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುನ್ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಕರುಣಾಶಾಲಿಗಳಾದ ಜಗನ್ನಾಥದಾಸರು ಹಿಂದಿನ ಪದ್ಯಗಳಲ್ಲಿ ತತ್ವಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ ಕೇಶವಾದಿ ಚತುರ್ವಿಂಶತಿ ರೂಪಗಳನ್ನು, ಈ ದೇವತೆಗಳು ಹೋಮ ಮಾಡಿದ ಪರಮ ಪವಿತ್ರವಾದ ಈ ಮಾನವ ದೇಹದಲ್ಲಿ ಭಗವದ್ರೂಪಗಳ ಚಿಂತನೆಯನ್ನು ಬಹಳ ವಿಸ್ತಾರವಾಗಿ ಹೇಳಿಕೊಟ್ಟು ತತ್ವಗಳನ್ನು, ತತ್ವಗಳಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳನ್ನು, ಅಲ್ಲಾಗತಕ್ಕಂತಹ 1152 ಅಥವಾ 163 ಭಗವದ್ರೂಪಗಳ ಚಿಂತನೆಯನ್ನು ನಿರೂಪಣೆ ಮಾಡಿಕೊಟ್ಟರು. ಇದಾದ ಮೇಲೆ ಮಾತೃಕಗಳ ನ್ಯಾಸ, ಮಾತೃಕಗಳು ಅಂದರೆ ಅಕ್ಷರಗಳು ಅಂತ, ಮಾತೃಕಾಹ ಅಂದರೆ ಅಕ್ಷರಾಹ ಅಂತ, ಅಕ್ಷರಗಳು, ಅಕ್ಷರಗಳ ನ್ಯಾಸವನ್ನು ಮಾಡೋದು. ತದಭಿಮಾನಿ ದೇವತೆಗಳನ್ನು ದೇಹದ ನಾನಾ ವಿಧವಾದ ಭಾಗಗಳಲ್ಲಿ ಚಿಂತನೆ ಮಾಡತಕ್ಕಂತಹ ಒಂದು ವಿಚಾರವನ್ನು, ಯಾರಿಗೆ ಮಾತೃಕಾನ್ಯಾಸವನ್ನು ಎಲ್ಲೆಲ್ಲಿ ಮಾಡಬೇಕು ಅನ್ನುವುದು ಗೊತ್ತಾಗಲ್ಲ, ಅವರು ಈ ಒಂದು 3-4 ಪದ್ಯಗಳ ಚಿಂತನೆಯನ್ನು ಮಾಡಿದರೆ ಮಾತೃಕಾನ್ಯಾಸ ಮಾಡಿದ ಪುಣ್ಯ, ತತ್ವನ್ಯಾಸ ಮಾಡಿಕೊಂಡ ಪುಣ್ಯವನ್ನು ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಈ ಮಾತೃಕಾನ್ಯಾಸ ತತ್ವನ್ಯಾಸಗಳನ್ನು ಮಾಡುವಾಗ ಜಂಬುಖಂಡಿ ವಾದರಾಜಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಈ ಮಾತೃಕಾದಿಗಳ ನ್ಯಾಸವನ್ನು ಮಾಡುವಾಗ ಆ ತತ್ವಗಳ ಮತ್ತು ಮಾತೃಕಗಳ ಶಬ್ದದ ಅರ್ಥವನ್ನು ಚಿಂತನೆ ಮಾಡ್ತಾ ಮಾಡಿದರೆ ಹೆಚ್ಚು ಪುಣ್ಯ. ಕೇವಲ ಹಾಗೆ ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಈಶಾನಾಯ ನಮಃ, ಉಗ್ರಾಯ ನಮಃ, ಊರ್ಜಾಯ ನಮಃ, ಋತುಂಬರಾಯ ನಮಃ ಅಂತಿಷ್ಟೇ ಮಾಡಿದರೆ ಆಗೋದಿಲ್ಲ. ಅಜಾದಿ ಏಕಪಂಚಾಶದ್ವರ್ಣಗಳ ಅರ್ಥಾನುಸಂಧಾನ, ಇದು ತೆಲುಗಿನಲ್ಲಿ ಒಂದು ಮಾತು ಹೇಳ್ತಾರೆ, ಅರ್ಥಮಲೇನಿ ಚದುವು ವ್ಯರ್ಥಮು ಅಂತ. ಅರ್ಥವಿಲ್ಲದೆ ಇರುವ ವಿದ್ಯೆ ವ್ಯರ್ಥ ಅಂತ. ಹಾಗಾಗಿ ಈ ಒಂದು ಮಾತೃಕಗಳ ನ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ಜಗನ್ನಾಥದಾಸರ ಮಾತುಗಳಿಗೆ ಪೂರಕವಾಗಿ ಜಂಬುಖಂಡಿ ವಾದರಾಜಾಚಾರ್ಯರು, ಸಂಕರ್ಷಣ ಒಡೆಯರು, ಪದ್ಮನಾಭದಾಸರು ಎಲ್ಲರ ಸಹಕಾರದೊಂದಿಗೆ, ಅವರ ವ್ಯಾಖ್ಯಾನಗಳ, ಆಧುನಿಕರ ವ್ಯಾಖ್ಯಾನದ ಸಹಕಾರದೊಂದಿಗೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು, ಮಾತೃಕಗಳು ತುಂಬ ಗಂಭೀರವಾದ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಮಾತೃಕಾನ್ಯಾಸದ ಅಭ್ಯಾಸ ಇಲ್ಲದೇ ಇದ್ದವರಿಗೆ ಸ್ವಲ್ಪ ತಲೆನೋವಾಗಿ ಕಾಣಿಸುವ, ಸ್ವಲ್ಪ ನಿದ್ರೆ ಬರಿಸುವ ವಿಚಾರ ಇದು. ಬಹುಶಃ ಪಂಚಮಹಾಯಜ್ಞ ಸಂಧಿಯೇ ಹಾಗೆ, ಇದರ ಮುಂದಿನ ಪಂಚತನ್ಮಾತ್ರ ಸಂಧಿಯೂ ಹಾಗೆ. ಇವೆಲ್ಲ ಗಂಭೀರವಾದ ಪ್ರಮೇಯ ವಿಷಯಗಳು, ಭಗವದ್ರೂಪಗಳ ಚಿಂತನೆ. ಕೇಳಿದರೂ ಸಾಕು ನಮಗೆ ಪುಣ್ಯದ ಲಾಭವನ್ನು ತಂದುಕೊಡುತ್ತೆ. ಭಾಗವತ ಹೇಳುತ್ತೆ, ಧರ್ಮಾಚರಣೆಯನ್ನು ಮಾಡುವುದು ಆಮೇಲೆ, ಧರ್ಮದ ವಿಚಾರವನ್ನು ಕೇಳಿದರೆ ಸಾಕು ಅದು ನಮಗೆ ಪುಣ್ಯದ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈಗ ಇವತ್ತು 24ನೆಯ ಪದ್ಯ ಪಂಚಮಹಾಯಜ್ಞ ಸಂಧಿಯಲ್ಲಿ ಇಂದಿರಾಧವ ಶಕ್ತಿ ಮೊದಲೊಂದಧಿಕ ದಶರೂಪದಿಂದಲಿ ಪೊಂದಿಗನು ಸಕಲೇಂದ್ರಿಯಗಳಲ್ಲಿ ಪುರುಷ ನಾಮಕನು ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದೊಳು ತಾನೊಂದರ ಕ್ಷಣ
ಅಗಲದಲೆ ಪರಮಾಪ್ತನಾಗಿಪ್ಪ. ಇಂದಿರಾಧವ ಶಕ್ತಿ ಮೊದಲೊಂದಧಿಕ ದಶರೂಪದಿಂದಲಿ ಪೊಂದಿಗನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕನು. ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದೊಳು ತಾನೊಂದರ ಕ್ಷಣ ಅಗಲದಲೆ ಪರಮಾಪ್ತನಾಗಿಪ್ಪ. ಇಂದಿರಾಧವ ಪದಚ್ಛೇದ ಶಕ್ತಿ ಮೊದಲಾದ ಒಂದಧಿಕ ಒಂದು ಅಧಿಕ ದಶ ರೂಪದಿಂದಲಿ ಪೊಂದಿಹನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕನು. ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದೊಳು ತಾನು ಒಂದು ಅರ ಕ್ಷಣವು ಅಗಲದಲೆ ಪರಮ ಆಪ್ತನಾಗಿಪ್ಪ. ಪದಚ್ಛೇದ ಆಯಿತು. ಪದ್ಯದ ಮೇಲಿನ ತಾತ್ಪರ್ಯ ಲಕ್ಷ್ಮೀರಮಣನಾಗಿರತಕ್ಕಂತಹ ಶ್ರೀಹರಿ ನಾರಾಯಣ ವಾಸುದೇವ ಶಕ್ತಿ ಮೊದಲಾದ 11 ರೂಪದಿಂದ ಯಾವುದು ಅಂತ ಮುಂದೆ ಹೇಳುತ್ತೇನೆ, ಜೀವರ ಎಲ್ಲ ಇಂದ್ರಿಯಗಳಲ್ಲಿ ನೆಲೆಸಿದ್ದಾನೆ. ಮುಗಿಸ್ಲಿಲ್ವ ನೀವಿನ್ನೂ ಅಂತ ಕೇಳಬೇಡ್ರಿ. ಇಂದ್ರಿಯಗಳಲ್ಲಿ ಇನ್ನೂ ಹೇಳ್ತಾ ಇದ್ದಾರೆ ಭಗವದ್ ರೂಪಗಳನ್ನು. ಮತ್ತೆ ಪರಮಾತ್ಮ ಅಭೀಷ್ಟಪ್ರದನಾಗಿದ್ದಾನೆ, ಪೂರ್ಣ ಜ್ಞಾನಾನಂದಮಯನಾಗಿದ್ದಾನೆ. ಆತನೇ ಪುರುಷನಾಮಕನಾಗಿ ಜೀವರ ಚಿನ್ಮಯ ಶರೀರದಲ್ಲಿ, ಚಿನ್ಮಯ ಅಂದರೆ ಚಿತ್ತು ಅಂದರೆ ಜ್ಞಾನ, ಮಯ ಅಂದರೆ ಮಯಟ್ ಅಂದರೆ ಪರಿಪೂರ್ಣ ಪ್ರಾಚುರ್ಯ, ಜ್ಞಾನವೇ ಹೆಚ್ಚಾಗಿರುವ ದೇಹ, ಜ್ಞಾನಾನಂದಮಯ ಶರೀರದಲ್ಲಿ ಅಂದರೆ ಸ್ವರೂಪದಲ್ಲಿ ಒಂದರಕ್ಷಣವೂ ಅಗಲದಲೆ ಪರಮಾಪ್ತನಾಗಿ ಪರಮಾತ್ಮ ಇದ್ದಾನೆ ಎನ್ನುವ ಒಂದರ್ಥ, ಸ್ಥೂಲವಾದ ಅರ್ಥವನ್ನು ಕೇಳಿದ್ದೇವೆ. ಇನ್ನು ಇಂದಿರಾಧವ ಅನ್ನೋದಕ್ಕೆ ಗೊತ್ತಾಯಿತು ಲಕ್ಷ್ಮೀರಮಣ ಅಂತ. ಶಕ್ತಿ ಮೊದಲಾದ ಒಂದಧಿಕ ದಶರೂಪದಿಂದಲಿ 11 ರೂಪಗಳು, ಒಂದಧಿಕ ದಶ. ಶಕ್ತಿ ಪ್ರತಿಷ್ಠಾ ಸಂವಿಚ್ಚ ಸ್ಫೂರ್ತಿ ಪ್ರಕೃತಿರೇವಚ ಕಲಾವಿದ್ಯಾ ಮತಿರ್ಮಾಯ ನಿಯತಿರ್ಕಾಲಯೇವಚ ಅಂತ 11 ರೂಪಗಳು, ಎಲ್ಲ ಭಗವಂತನದು. ಶಕ್ತಿ, ಪ್ರತಿಷ್ಠಾ, ಸಂವಿತ್, ಪ್ರವೃತ್ತಿ, ಸ್ಫೂರ್ತಿ, ಕಲಾ, ವಿದ್ಯಾ, ಮತಿ, ಮಾಯಾ, ನಿಯತಿ, ಕಾಲ ಅಂತ 11 ರೂಪಗಳಿಂದ ಇಂದಿರಾಧವ ಲಕ್ಷ್ಮೀರಮಣನಾದ ಪರಮಾತ್ಮ ಜೀವರ ಎಲ್ಲ ಇಂದ್ರಿಯಗಳಲ್ಲಿ, ಪಂಚಜ್ಞಾನೇಂದ್ರಿಯಗಳಲ್ಲಿ, ಪಂಚಕರ್ಮೇಂದ್ರಿಯಗಳಲ್ಲಿ ನಿಯಾಮಕನಾಗಿ ನೆಲೆಸಿದ್ದಾನೆ. ಇಲ್ಲಿ ದಾಸರ ಒಂದು ಅದ್ಭುತವಾದ ಮಾತಿನ ಪ್ರೌಢಿಮೆ ಶ್ರೀಮದ್ ಆಚಾರ್ಯರ ಪರಮಶ್ರೇಷ್ಠವಾದ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಮಾತನ್ನು ಬಿಡೋದಿಲ್ಲ. ಇಂದಿರಾಧವ ಅಂತ ಯಾಕನ್ನಬೇಕಾಗಿತ್ತು? ಇಂದಿರಾ ಶಬ್ದವನ್ನು ಬಿಟ್ಟು ವಾಸುದೇವನು ಶಕ್ತಿ ಮೊದಲಾದ ಇಂದ್ರಿಯದೊಳಗೆ ಅಂತ ಹೇಳ್ಬೋದಾಗಿತ್ತು. ಹೇಳದೆ ಇಂದಿರಾಧವ ಅಂತ ಯಾಕೆ ಹೇಳಿದರು ಅಂತಂದರೆ, ಈ 11 ಹೆಸರು 11 ರೂಪ ಲಕ್ಷ್ಮೀದೇವಿಗೂ ಇದೆ. ಅದಕ್ಕೋಸ್ಕರವಾಗಿ ಇಂದಿರಾಧವ ಅಂತ ಲಕ್ಷ್ಮಿಗೂ ಈ 11 ಹೆಸರು 11 ರೂಪಗಳಿವೆ. ಅವಳು ಪರಮಾತ್ಮನ ನಾರಾಯಣನ ಜೊತೆಗೆ ಜೀವರ ಇಂದ್ರಿಯಗಳಲ್ಲಿ ನಿಯಾಮಕಳಾಗಿ ನೆಲೆಸಿದ್ದಾಳೆ. ಯಜಮಾನರನ್ನೊಬ್ಬರನ್ನೇ ಕೆಲಸಕ್ಕೆ ಮಾಡಿ ತಾನು ಮನೆಯಲ್ಲಿ ಸುಖವಾಗಿ ಲಕ್ಷ್ಮೀದೇವಿ ಇರಲ್ಲ. ಪರಮಾತ್ಮ ಎಲ್ಲೆಲ್ಲಿ ಹೋಗುತ್ತಾನೆ ಅಲ್ಲೆಲ್ಲ ಲಕ್ಷ್ಮೀದೇವಿಯು ಬರ್ತಾಳೆ, ನಿಯಾಮಕಳಾಗಿ ನೆಲೆಸಿದ್ದು ಅನುಗ್ರಹವನ್ನು ಮಾಡ್ತಾಳೆ. ಲಕ್ಷ್ಮೀ ಸಹಿತನಾದ ಪರಮಾತ್ಮನ ಚಿಂತನೆ ಮಾಡಿದವರಿಗೆ ಅಂತ ದಾಸರು ಇದನ್ನು ಹೇಳ್ತಾ ಇಲ್ಲ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಇದನ್ನು ಹೇಳಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು. ತತ್ವಾಖ್ಯಾಹ ಕಾಲಮಾಯೇಚ, ತತ್ವಾಖ್ಯಾಹ ಕಾಲಮಾಯೇಚ ನಿಯತಿರ್ಮತಿರೇವಚ ವಿದ್ಯಾಕಲಾ ಪ್ರವೃತ್ತಿಶ್ಚ 32 ತತ್ವಸಂಗ್ರಹ ಸ್ಫೂರ್ತಿ ಸಂವಿತ್ ಪ್ರತಿಷ್ಠಾ ಚ ಶಕ್ತಿ ಇತ್ಯಪರಾಣಿ ಚ ಮಹಾಲಕ್ಷ್ಮೀ ಸ್ವರೂಪಾಣಿ. ಮಹಾಲಕ್ಷ್ಮೀ ದೇವಿಯ ಸ್ವರೂಪ 11 ವಿಧೋ ವಿದುಹು. ಮತ್ತು ಲಕ್ಷ್ಮೀದೇವಿಯ ರೂಪದ ಜೊತೆಗೆ ವಿಷ್ಣೋರಪಿ ರೂಪಾಣಿ, ಇದು ಪರಮಾತ್ಮನ ರೂಪಗಳೂ ಆಗಿವೆ. ತನ್ನಾಮ್ನೈಕಾದಶ ಇವತ್ತು, ಹೀಗೆ 11 ರೂಪ ಪರಮಾತ್ಮನದು ಅದೇ ಹೆಸರಿಂದು. ಆದರೆ ಕೇಶವಾದಿ 24 ರೂಪಗಳ ಜೊತೆಗಿರುವ ಲಕ್ಷ್ಮೀದೇವಿಯ ರೂಪಗಳಿಗೆ ಬೇರೆ ಹೆಸರು.
ಈ 11ಕ್ಕೆ ಬೇರೆ ವಿಜಯದಾಸರು ತೋರಿಸಿಕೊಟ್ಟಿದ್ದಾರೆ. ಅದನ್ನು ದುರ್ಗಾ ಸುಳಾದಿಯಲ್ಲಿ ಕೇಶವಾದಿ ಚತುರ್ವಿಂಶತಿ ರೂಪಕ್ಕೆ ಪರಮಾತ್ಮನ ಮಡದ ಲಕ್ಷ್ಮೀದೇವಿ ಇರತಕ್ಕಂಥ ರೂಪಗಳು ಶ್ರೀಲಕ್ಷ್ಮಿ ಕಮಲ, ಪದ್ಮ ಪದ್ಮಿನಿ, ಕಮಲಾಲಯ, ರಮಾ, ವೃಷಾಕಪಿ, ಧನ್ಯ, ವೃದ್ಧಿ, ವಿಶಾಲ, ಯಜ್ಞ, ಇಂದಿರೆ, ಹಿರಣ್ಯ, ಹರಿಣಿ, ಸತ್ಯ, ನಿತ್ಯ, ಆನಂದಾತ್ರಯಿ, ಸುಧಾ, ಶೀಲ, ಸುಗಂಧಿ, ಸುಂದರಿ, ವಿದ್ಯಾ, ಸುಶೀಲೆ, ಸುಲಕ್ಷಣಾದೇವಿ. ಇಷ್ಟು 24 ರೂಪಗಳು ಕೇಶವಾದ ಚತುರ್ವಿಂಶತಿ ರೂಪಕ್ಕೆ ಪರಮಾತ್ಮನ ಮಡದಿಯಾದ ಲಕ್ಷ್ಮೀದೇವಿಯ ರೂಪ. ಇಲ್ಲಿ ಪರಮಾತ್ಮನದು 11 ಶಕ್ತಿ ಪ್ರತಿಷ್ಠಾ ಎಂಬತಕ್ಕಂಥ 11 ರೂಪ, ಲಕ್ಷ್ಮೀದೇವಿದು ಅದೇ ರೂಪ, ಅದೇ ಹೆಸರೇ. ಆದ್ದರಿಂದ ಜೀವತತ್ವ, ಅವ್ಯಕ್ತ ಮುಂತಾದ 25 ತತ್ವಗಳು, ಇವುಗಳೊಂದಿಗೆ ಕಲಾ, ಮಾಯಾ, ನಿಯತಿ, ಮತಿ, ವಿದ್ಯಾ, ಕಲಾ, ಪ್ರವೃತ್ತಿ ಸೇರಿದರೆ 32 ತತ್ವ ಆಗತ್ತೆ. 24 ಪ್ಲಸ್ 11 32 ತತ್ವಗಳಾಗತ್ತೆ. ಸ್ಫೂರ್ತಿ, ಸಂವಿತ್, ಪ್ರತಿಷ್ಠಾ, ಶಕ್ತಿ ಅಂತ ಇವಿನ್ನಿಷ್ಟು ತತ್ವಗಳಿವೆ. ಈ ಕಾಲಾದಿ 11 ತತ್ವಗಳಿಗೆ ಅದೇ ಹೆಸರಿನ ಮಹಾಲಕ್ಷ್ಮಿ ರೂಪಗಳು ಅಭಿಮಾನಿಗಳು, ಅದೇ ಹೆಸರಿನ ಭಗವದ್ ರೂಪಗಳು ನಿಯಾಮಕ ಅಂತ ಆಚಾರ್ಯ ಹೇಳಿದ ಶಬ್ದವನ್ನು ಕೇಳಿದ್ದೇವೆ. ಆಚಾರ್ಯರು ತತ್ವಾಖ್ಯಾಹ ಕಾಲಮಾಯೇಚ ಅಂತ ಹೇಳಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಪ್ರಾರಂಭ ಮಾಡುವಾಗ ತತ್ವಾಖ್ಯಾಹ ಕಾಲಮಾಯೇಚ ಅಂತ ಆಚಾರ್ಯರು ಕಾಲ ಅಂತ ಪ್ರಾರಂಭ ಮಾಡಿದರೆ, ಜಗನ್ನಾಥದಾಸರು ಇಂದಿರಾದವ ಶಕ್ತಿ ಮೊದಲ ಒಂದಧಿಕ ಅಂತಂದರು. ವ್ಯತ್ಯಾಸ ಆಗಲಿಲ್ವೇ? ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಎರಡೂ ಸರಿ. ಆಚಾರ್ಯ ಹೇಳಿದ್ದು ಸರಿ, ದಾಸರಾಯರು ಹೇಳಿದ್ದು ಸರಿ. ಸರಿ ಮಾಡಲಿಕ್ಕೆ ಬರದೆ ಹೀಗೆ ಹೇಳ್ತಾ ಇಲ್ಲ ಅಂತಲ್ಲ, ಸರಿ ಮಾಡಲಿಕ್ಕೆ ಬರದೆ ನಂದೂ ಸರಿ ನಿಂದೂ ಸರಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಯಾಕೆ ಅಂದರೆ, ತತ್ವಗಳಲ್ಲಿ ಕಾಲಾದಿಗಳಿಂದ ನ್ಯಾಸ ಮಾಡೋದು ಅಂದರೆ ಸಂಹಾರ ನ್ಯಾಸ. ಇದು ನಾನು ಮೊನ್ನೆ ಹೇಳಿದ್ದೀನಿ, ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಸಂಹಾರನ್ಯಾಸ ಅಂತ 3 ನ್ಯಾಸಗಳ ಪದ್ಧತಿ. ಹಾಗೆ ಮಾಡುವಾಗ ಶಕ್ತ್ಯಾದಿಗಳಿಂದ ಪ್ರಾರಂಭ ಮಾಡಿಕೊಂಡ್ರೆ ಸೃಷ್ಟಿನ್ಯಾಸ. ದಾಸರಾಯರು ಬಹಳ ಅದ್ಭುತವಾಗಿ ಆಟ ಆಡಿದ್ದಾರೆ ಪಂಚಮಹಾಯಜ್ಞ ಸಂಧಿಯಲ್ಲಿ. ಮೊದಲಿನಿಂದಲೂ ಹಾಗೆ ಜನನಿಪಿತ ಭೂವಾರಿದಾಂಬರ ಅಂತ ಪ್ರಾರಂಭ ಮಾಡಿದರು. ಆಕಾಶದ ಮೂಲಕವಾಗಿ ಇಳಿದು ಬರುವ ನಮ್ಮನ್ನು ಮೊದಲು ಹೊರಗೆ ಬಂದ ಜಾಗವನ್ನು ತೋರಿಸಿಬಿಟ್ರು. ತಾಯಿಯ ಜಾಗವನ್ನು ತೋರಿಸಿ, ತಾಯಿಯ ಗರ್ಭದಿಂದ ಹೊರಗೆ ಬಂದದ್ದು ಇದೇ ಕೊನೆಯ ಅಗ್ನಿಯನ್ನು ಮೊದಲ ಅಗ್ನಿಯಂತೆ ನಮಗೆ ತೋರಿಸಿ ಉತ್ಕ್ರಮದಲ್ಲೇ ಮಾತಾಡ್ತಾ ಬಂದರು. 24 ತತ್ವಗಳಲ್ಲಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಪದುಮನಾಭನು ಪಾಣಿಯೊಳಗಿಹ ಅಂತ ಹೀಗೆಲ್ಲ ಕ್ರಮ ವ್ಯುತ್ಕ್ರಮಗಳು, ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಲಯನ್ಯಾಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಜಪ ಪೂಜೆಗಳನ್ನು ಮಾಡುವಾಗ ಮೊದಲಿಗೆ ಸೃಷ್ಟಿನ್ಯಾಸ ಮಾಡಬೇಕು. ಜಪ ಮಾಡ್ಕೋಬೇಕಾದ್ರೆ, ದೇವರಿಗೆ ಪೂಜಾ ಮಾಡಬೇಕಾದ್ರೆ ಮೊದಲಿಗೆ ಸೃಷ್ಟಿನ್ಯಾಸ ಅಂದರೆ ಶಕ್ತಿ ಪ್ರತಿಷ್ಠಾ ಸಂವಿಚ್ಛ ಅಂತ. ಕೊನೆಯಲ್ಲಿ ಆ ಮೂರ್ತಿಗಳನ್ನು ಯಾವುದ ಒಂದು ಪ್ರತಿಮೆಗಳಲ್ಲಿ ಆವಾಹನ ಮಾಡಿರ್ತೀವಿ ಅದನ್ನು ತೆಗೆಯುವಾಗ ಸಂಹಾರನ್ಯಾಸ ವಿರುದ್ಧವಾಗಿ ಇದಿಷ್ಟನ್ನೂ ಮಾಡಬೇಕು. ಆದ್ದರಿಂದ ಪುರುಷನಾಮಕನು ಚಿದ್ದೇಹದೊಳು, ದಾಸರಾಯರು ಹೇಳಿದ್ರು, ಪೊಂದಿಹನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕನು ಅಂತ. ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದೊಳು ಪುರುಷನಾಮಕನು ಅಂತ. ಇದು ವಿರೋಧ ಮಾತಿದು. ಯಾಕೆಂದರೆ ಪರಮಾತ್ಮನಿಗೆ ಇಲ್ಲಿರ್ತಕ್ಕಂತಹ ಸ್ವಾಮಿಗೆ ಬೇರೆ ಹೆಸರಿದೆ. ದಾಸರಾಯರು ಪುರುಷನಾಮಕ ಅಂತ ಹೆಸರು ಹೇಳಿದರು. ಬ್ರಹ್ಮಾತು ಪುರುಷ ಸ್ಮೃತಃ ಅಂತಂದರೆ, ಪುರುಷ ಅಂದರೆ ಜೀವತತ್ವಕ್ಕೆ ಅಭಿಮಾನಿಗಳಾದ ಬ್ರಹ್ಮವಾಯುಗಳ ಹೆಸರು ಪುರುಷ ಅಂತ. ತಂತ್ರಸಾರದಲ್ಲಿ ಹೀಗೆ ಹೇಳಿದ್ರೂ ಕೂಡ ವಾಯುಪುರಾಣದ ಮಾಘಮಾಸ ಮಹಾತ್ಮೆಯಲ್ಲಿ ಇದಕ್ಕೆ ಬೇರೆ ಹೇಳಿದ್ದಾರೆ. ಶಕ್ತಿ ಪ್ರತಿಷ್ಠಾ ಸಂವಿಚ್ಛ ಪ್ರವೃತ್ತಿ ಸ್ಫೂರ್ತಿರೇವಚ ಕಲಾವಿದ್ಯಾ ಮತಿಶ್ಚೈವ ಮಾಯಾ ನಿಯತಿರೇವಚ ಕಾಲಶ್ಚ ಪುರುಷಶ್ಚೇತಿ ದ್ವಾದಶಾತ್ಮ ಹರಿಸ್ವಯಂ ಅಂತ ಈ ಪುರುಷ ಎಂಬತಕ್ಕಂಥ 12 ರೂಪಗಳಿಂದ ಪರಮಾತ್ಮ ಇರ್ತಾನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಪುರುಷ ಅಂದರೆ ಬ್ರಹ್ಮವಾಯುಗಳು ಅಂತ ಅರ್ಥ ಅಲ್ಲ, ಪರಮಪುರುಷನಾದ ನಾರಾಯಣ ಅಂತ. ಅಕ್ಷರ ಪುರುಷಳಾದ ಲಕ್ಷ್ಮಿಯನ್ನು ಕೂಡ ಜೊತೆಗೆ ನಾವು ಇಟ್ಕೊಳ್ಬೇಕು. ತಂತ್ರಸಾರದಲ್ಲಿ ಹೇಳಿದಂತೆ ಜೀವತತ್ವಾಭಿಮಾನಿಗಳಾದ ಬ್ರಹ್ಮವಾಯುಗಳನ್ನು ಕೂಡ ನಾವಿದಕ್ಕೆ ಇಟ್ಕೊಳ್ಬೇಕು. ಇವರು 4 ಅಂದರೆ ರಮಾನಾರಾಯಣರು, ಬ್ರಹ್ಮವಾಯುಗಳು ಜೀವರ ಚಿನ್ಮಯವಾದ ಸ್ವರೂಪ ಶರೀರದಲ್ಲಿ ನಿಯಾಮಕರಾಗಿ ನೆಲೆಸಿದ್ದಾರೆ.
ಪುರುಷ ಅಂದರೆ ಜೀವತತ್ವ. ಅದಕ್ಕೆ ನಿಯಾಮಕರಾಗಿರತಕ್ಕಂಥವರು ಲಕ್ಷ್ಮೀ ನಾರಾಯಣರು ಮತ್ತು ಬ್ರಹ್ಮವಾಯುಗಳು ಅನ್ನುವಂತೆ ಶಕ್ತಿ, ಪ್ರತಿಷ್ಠಾ ಮುಂತಾದ 11 ಪರಮಾತ್ಮನ ಬೇರೆ ತತ್ವಗಳು, ಅವುಗಳಿಗೆ ಲಕ್ಷ್ಮೀನಾರಾಯಣರು ನಿಯಾಮಕರು ಅಂತ ಹೇಳಿದಂತಾಯಿತು. ಈ ಶಕ್ತಿ ಮುಂತಾಗಿರ್ತಕ್ಕಂಥ ತತ್ವಗಳು ಯಾವುದಿದು? ನಾವೇನೋ ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ ಗೊತ್ತಿತ್ತು. ಇವುಗಳ ಸ್ವರೂಪ ಏನು, ಇದು ಎಲ್ಲಿದೆ? 24 ತತ್ವಗಳ ಬಗ್ಗೆ ಹೇಳಿದ್ರೆ ಎಲ್ಲೆಲ್ಲಿದೆ ಅಂತ. ಇದ್ಯಾವ ಹೊಸ ತತ್ವ? ಶಕ್ತಿ, ಪ್ರತಿಷ್ಠಾ 11. ಅದರ ಜೊತೆಗೆ ಇನ್ನೂ ಒಂದಿಷ್ಟು ಹೇಳಿದ್ರು ಬೇರೆ, ಇದು ಸ್ಫೂರ್ತಿ, ಸಂವಿತ್, ಪ್ರತಿಷ್ಠಾ ಅಂತೆಲ್ಲ. ಇವುಗಳೆಲ್ಲ ಯಾವುದು, ಅದರ ಸ್ವರೂಪ ಏನು, ಎಲ್ಲಿದೆ ಎಂಬತಕ್ಕಂಥ ಪ್ರಶ್ನೆ. ಅದಕ್ಕೆ ದಾಸರಾಯರು ಹೇಳಿದ್ರು, ಸಕಲೇಂದ್ರಿಯಗಳಲ್ಲಿ ಪೊಂದಿಹನು. ಅದನ್ನು ಉತ್ತರವಾಗಿ ಸೂಚ್ಯವಾಗಿ ದಾಸರ ಮಾತನ್ನು ಮೇಲ್ನೋಟಕ್ಕೆ ಉತ್ತರ ಕೊಟ್ಟೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಪ್ರಶ್ನೆ ಸಿಗತ್ತೆ, ಉತ್ತರ ಸಿಗಲ್ಲ. ಪ್ರಶ್ನೆ ಹುಟ್ಟತ್ತೆ, ಉತ್ತರ ಸಿಗಲ್ಲ ಬೇಗ. ಅದು ಜ್ಞಾನಿಗಳ ಅನುಗ್ರಹ ಬೇಕು, ದಾಸರಾಯರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯವೇ ಹೊರತು ಇಲ್ಲದೆ ಇದ್ದರೆ. ಯಾಕೆಂದರೆ ಇದು ಮೊದಲ ಗ್ರಂಥ ಅಲ್ಲ, ಇದು ಕೊನೆಯ ಗ್ರಂಥ. ಇದು ಕೊನೆಯ ಗ್ರಂಥವನ್ನು ಮೊದಲೋದಿ ಮತ್ತೆ ಪುನಃ ಇದನ್ನು ಓದಿದರೆ ದಾಸರಾಯರ ಮಾತುಗಳು ಅರ್ಥ ಆಗೋದು. ಶ್ರೀಮದ್ ಆಚಾರ್ಯರ ಎಲ್ಲ ಗ್ರಂಥಗಳ ಅಧ್ಯಯನವಾಗಿ ಅವುಗಳ ಸಾರವನ್ನು ಒಂದು ಕಡೆ ಇಟ್ಕೋಬೇಕು. ಇದೊಂದು PDF ಇದ್ದಂಗೆ. 5000 ಪೇಜುಗಳ ಒಂದು ಪುಸ್ತಕದ PDF ಎಷ್ಟಾಗತ್ತೆ? 5 MB 2 MB ಆಗತ್ತೆ. ಹೇಗೋ ಇಡೀ ಶ್ರೀಮದ್ ಆಚಾರ್ಯರ ಪುರಾಣಗಳ, ವೇದಗಳ, ಉಪನಿಷತ್ತುಗಳ ಓದಲಿಕ್ಕೆ, ಅಧ್ಯಯನಕ್ಕೆ ಸಿಗದೇ ಇರುವ ಅನೇಕ ಗ್ರಂಥಗಳ ಚಿಂತನೆಯನ್ನು ಸ್ಮಾಲ್ PDF ಅಲ್ಲಿ ಕಂಪ್ರೆಸ್ ಮಾಡಿ ಜಗನ್ನಾಥದಾಸರು ಕೊಟ್ಟ ಹರಿಕಥಾಮೃತ ಸಾರವಾದ್ದರಿಂದ ಇದರ ವಿಸ್ತೃತವಾದ ರೂಪದ ಚಿಂತನೆ ಇದ್ದರೆ ಮಾತ್ರ ಸಾಧ್ಯವೇ ಹೊರತಿಲ್ಲದೆ ಆಗೋದಿಲ್ಲ. ಆದ್ದರಿಂದ ಯೋಗದೀಪಿಕಾ ಅಂತ ನಾರಾಯಣ ಪಂಡಿತಾಚಾರ್ಯರ ಒಂದು ಗ್ರಂಥ. ಆ ಯೋಗದೀಪಿಕಾದಲ್ಲಿ ಪಂಡಿತಾಚಾರ್ಯರು ಇವು ಎಲ್ಲಿವೆ ಎಂಬುದಕ್ಕೆ ಉತ್ತರವನ್ನು ಕೊಡ್ತಾರೆ. ಶಕ್ತಿಸ್ಥಿತಿ ಸಂವಿದಾದ್ಯಾ ಜೀವಸ್ಥಾಶ್ಚ ಮನೋಗತಾ. ಜೀವರ ಮನಸ್ಸಿನಲ್ಲಿರುತ್ತಂತೆ ಈ ಶಕ್ತಿ, ಪ್ರತಿಷ್ಠಾ ಎಂಬತಕ್ಕಂತಹ 11 ತತ್ವಗಳು. ಇದನ್ನು ಯಾರು ನಿಯಾಮಕರ ಮಾಡ್ತಾರೆ ಅಂದರೆ ತೇಷಾಂ ನಿಯಂತ ಭಗವಾನ್ ಶ್ರೀಶ್ಚ ತತ್ತನ್ನಿಯಾಮಿಕ. ಇದಕ್ಕೆ ನಿಯಾಮಕನಾಗಿರ್ತಕ್ಕಂಥವನು ಭಗವಂತ, ಲಕ್ಷ್ಮೀ, ಶ್ರೀಶ್ಚ ಲಕ್ಷ್ಮೀದೇವಿಯು. ತನ್ನಾಮಕಾನಿ ರೂಪಾಣಿ ಹರೇಶ್ಚೈವ ಶ್ರೀಯೋಪಿಚ. ಅದೇ ಹೆಸರು ಲಕ್ಷ್ಮೀದೇವಿಗೆ, ಅದೇ ಹೆಸರು ಪರಮಾತ್ಮನಿಗೆ, ಬೇರೆ ಹೆಸರು ಬೇರೆ ಇಲ್ಲ. ಇದನ್ನು ಸ್ಥಾಪಯೇ ಹೃದಯೇ ಭಕ್ತಿಯ ಮಂತ್ರಸಿದ್ಧಿಂ ಅಭೀಪ್ಸತ. ಮಂತ್ರದ ಸಿದ್ಧಿ ಬರಬೇಕು ಅಂದರೆ ಈ ಭಗವದ್ರೂಪಗಳನ್ನು ಜೀವರ ಸ್ವರೂಪದಲ್ಲಿ ಸಕಲೇಂದ್ರಿಯಗಳಲ್ಲಿ ಚಿಂತನೆ ಮಾಡಿದರೆ ಮಂತ್ರಸಿದ್ಧಿಯಾಗತ್ತೆ. ಸುಮ್ಮನೆ ಬುಡು ಅಂತ ಜಪಮಾಲೆ ಎಳೆದು ತಲೆ ಮೇಲೆ ಬಟ್ಟೆ ಎಳ್ಕೊಂಡು ಮಖಕ್ಕೆ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡ್ರೆ ಬರೋದಿಲ್ಲ. ತತ್ಪ್ರೇರಿತಾಶ್ಚ ಶಕ್ತ್ಯಾದ್ಯಾಹ ಜಾಯಂತೆ ನಿರ್ಮಲಾ ಹೃದಿ. ಆ ಭಗವದ್ರೂಪಗಳ ಸ್ಮರಣೆ ಮಾಡಿ ಅಲ್ಲಿ ಭಗವದ್ರೂಪಗಳನ್ನು ಚಿಂತನೆ ಮಾಡಿದರೆ ಅದೇನಾಗತ್ತೆ, ನಮಗೆ ನಮ್ಮ ಮನಸ್ಸನ್ನು ಶುದ್ಧ ಮಾಡುತ್ತೆ, ಮನಸ್ಸಿಗೆ ಪ್ರೇರಣೆಯನ್ನು ಕೊಡ್ತಾರೆ ದೇವತೆಗಳು ಅಂತ. ಶಕ್ತಿ, ಪ್ರತಿಷ್ಠಾ, ಸಂವಿತ್ ಮುಂತಾದ ತತ್ವಗಳು ಜೀವನಲ್ಲಿ, ಅವನ ಸ್ವರೂಪದ ಮನಸ್ಸಿನಲ್ಲಿ, ಬಾಹ್ಯ ಜಡ ಮನಸ್ಸಿನಲ್ಲೂ ಕೂಡ ಇರುತ್ತೆ. ಚಿನ್ಮಯವಾದ ಮನಸ್ಸಿನಲ್ಲಿ ಅಲ್ಲೇ ಇದ್ದು ಬಾಹ್ಯ ಮನಸ್ಸಿನಲ್ಲಿ ಬರದೇ ಇದ್ದರೆ ಒಂದಕ್ಕೊಂದು ಲಿಂಕ್ ಇಲ್ಲ. ಆದ್ದರಿಂದ ಸ್ವರೂಪ ಶರೀರದಲ್ಲೂ ಇರಬೇಕು, ಜಡ ಶರೀರದಲ್ಲೂ ಇರಬೇಕು. ಅವುಗಳಿಗೆ ಲಕ್ಷ್ಮೀನಾರಾಯಣರು ನಿಯಾಮಕರಾಗಿದ್ದಾರೆ. ಇಬ್ಬರಿಗೂ ಅವೇ ಹೆಸರಿನ ರೂಪಗಳಿವೆ. ಜಪಿಸುವ ಮಂತ್ರ ಯಾವುದೇ ಆಗಲಿ ಸಿದ್ಧಿಯಾಗಬೇಕಾದರೆ ಪ್ರಾರಂಭದಲ್ಲಿ ಕೊನೆಯಲ್ಲಿ ಈ 11 ರೂಪಗಳನ್ನು ಹೃದಯದಲ್ಲಿ ನ್ಯಾಸವನ್ನು ಇಡಬೇಕು, ಚಿಂತನೆ ಮಾಡಬೇಕು. ನಮಗೆ ಬೇಕಾಚಾರ್ಯ ಅಂತ ಹೆಂಗಸರೆಲ್ಲ ಕೇಳಬೇಡ್ರಿ. ಈ 4 ಪದ್ಯ ನೀವು ಓದ್ಕೊಂಡ್ರೆ ಸಾಕು, ಈ ಉಪನ್ಯಾಸವನ್ನು ಕೇಳಿದ್ರೆ ಸಾಕು. ಆದ್ದರಿಂದ ಯಾಕೆಂದರೆ ಎಲ್ಲರಿಗೂ ಇವಾಗ ಟೈಮ್ ಫ್ರೀ ಆಗಿಬಿಟ್ಟಿದೆ. ಕರೋನಾ ಬಂದು ಎಲ್ಲರೂ ಮನೇಲಿ ಆರಾಮಾಗಿ ಕೂತಿರ್ತಾರೆ. ನಮಗೂ ಹೇಳ್ಕೊಡ್ರಿ ಬೇಕಾಗಿಲ್ಲ. ಅದರಿಂದ ಅವರ ಪ್ರೇರಣೆಯಿಂದ ಶಕ್ತ್ಯಾದಿಗಳು ಹೃದಯದಲ್ಲಿ ನಿರ್ಮಲವಾಗಿ ಉದಿಸತ್ತೆ ನಮ್ಮಲ್ಲಿ. ಅಡವಿ ಆಚಾರ್ಯರ ಷೋಡಶಿ ಗ್ರಂಥದಲ್ಲಿ ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ತತ್ರ ಬಾಹ್ಯ ಮನಸ್ತಾವತ್ ಅನೇಕ ವಿಧಂ ಅಂತಾರೆ. ಅರಣ್ಯಕಾಚಾರ್ಯರು ನಮ್ಮ ಜಗನ್ನಾಥದಾಸರು ಇಬ್ಬರು ಮುಟ್ಟದೇ ಇದ್ದ ತೊಪ್ಪಲೇ ಇಲ್ಲ, ಆಡು ಮುಟ್ಟದ ತೊಪ್ಪಲಿಲ್ಲ ಅಂತೀವಲ್ಲ. ಜಗನ್ನಾಥದಾಸರು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ, ಇನ್ನೂ ಸಂಕ್ಷೇಪವಾಗಿ ಹೇಳ್ತಾರೆ ಷೋಡಶಿ ಆಚಾರ್ಯರು, ಅರಣ್ಯಕಾಚಾರ್ಯರು
ತುಂಬ ಗಂಭೀರ ಅವ್ರದ್ದು. ಅವ್ರನ್ನ ಅರ್ಥ ಮಾಡಿಕೊಂಡು ಎಳ್ಕೊಂಡು ಬರಬೇಕಾದ್ರೆ ತುಂಬ ಕಷ್ಟ ಅವ್ರನ್ನ. ಜಗನ್ನಾಥದಾಸರಿಗಾದರೂ ವ್ಯಾಖ್ಯಾನಗಳಿದೆ. ಷೋಡಶಿ ಚತುರ್ದಶಿ ಅಧ್ಯಾತ್ಮ ರಸರಂಜನೆಗಳಿಗೆ ನಮ್ಮ ಶ್ರಮವೇ ಇರಬೇಕು ಮುಖ್ಯವಾಗಿ, ಇಲ್ಲದಿದ್ರೆ ಅದು ಅರ್ಥ ಆಗಲ್ಲ. ತತ್ರ ಬಾಹ್ಯಮಾನಸ್ತಾವದ್ ಅನೇಕ ವಿಧಂ ಏವಮೇವ ಜೀವಸ್ವರೂಪಭೂತಂ ಮನೋಪಿ ಅನೇಕ ವಿಧಂ ತಥಾ ತನ್ನಿಯಾಮಕಂ ಬಿಂಬರೂಪಮಪಿ ಅನೇಕ ಬಿಂಬ ಮನೋಪಿಯೇ ಅನೇಕ ವಿಧಂ ಅಂತಾರೆ. ಜೀವನ ಬಾಹ್ಯ ಜಡ ಮನಸ್ಸು, ಸ್ಥೂಲ ಶರೀರದಲ್ಲಿ ಒಂದು ಮನಸ್ಸಿರುತ್ತೆ, ಜೀವನ ಸ್ವರೂಪ ದೇಹದಲ್ಲಿ ಒಂದು ಮನಸ್ಸಿರುತ್ತೆ. ಅದು ಚಿನ್ಮಯ, ಇದು ಜಡ, ಅದು ಜ್ಞಾನಾತ್ಮಕವಾದದ್ದು. ನಿನ್ನೆ ಹೇಳಿದ್ದೀನಿ, ಒಳ್ಳೆ ಉದಾಹರಣೆ ನಿನ್ನೆ ಸಿಕ್ತು ನನಗೆ. ಜ್ಞಾನಾನಂದಾತ್ಮಕವಾದದ್ದು ಹೇಗಿರುತ್ತೆ, ಜ್ಞಾನದ ಚಿಂತನೆ ಹೇಗೆ ಮಾಡಿದರೆ ಆನಂದ ಆಗತ್ತೆ ಅಂತ ನಿನ್ನೆ ನಾನು ಹೇಳಿದ್ದೀನಿ. ಉಪನ್ಯಾಸಗಳನ್ನೇ ಕೇಳದೇ ಇದ್ದವರು ಮಾಡುವ, ಜ್ಞಾನವೇ ಇಲ್ಲದೆ ಇರತಕ್ಕಂಥವರು, ಅರ್ಥಾನುಸಂಧಾನವೇ ಇಲ್ಲದೆ ಇರತಕ್ಕಂಥವರು ಮಾಡುವ ವಿಚಾರ ವಿನಿಮಯಕ್ಕೂ ಉಪನ್ಯಾಸಗಳ, ಶಾಸ್ತ್ರ ಚಿಂತನೆಗಳ, ಪಾಠ ಪ್ರವಚನಗಳ ಬಗ್ಗೆ ಜ್ಞಾನ ಇರತಕ್ಕಂಥವರು ಮಾಡಿದಾಗ ಆಗುವ ಆನಂದವೇ ಬೇರೆ. ಅಜ್ಞಪ್ರಾಜ್ಞರಲ್ಲಿ ಇದು ವ್ಯತ್ಯಾಸ ಇರುತ್ತೆ. ಅಜ್ಞರು ಮಾಡಿದರೆ ಅಲ್ಪ ಫಲ, ಜ್ಞಾನಿಗಳು ಮಾಡಿದರೆ ಹೆಚ್ಚು ಫಲ. ಜ್ಞಾನಿಗಳು ಜ್ಞಾನದಿಂದ ಮಾಡ್ತಾರಾದ್ದರಿಂದ ಹೆಚ್ಚು ಫಲ ಸಿಗತ್ತೆ. ಅದರಿಂದ ಜ್ಞಾನದಿಂದ ಆನಂದ ಹೆಚ್ಚಾಗತ್ತೆ. ಈಗ ಮುಂದೆ ಮಾತೃಕಾನ್ಯಾಸದ ಅರ್ಥಗಳೇ ಹೇಳ್ತೀನಿ ನೋಡ್ರಿ. ಹೇಳಿದಾಗ ನಿಮಗೆ ಇನ್ನಿಷ್ಟು ಆನಂದವಾಗತ್ತೆ, ಬಹಳಷ್ಟು ಆನಂದ ನಮಗೆ ಅದರಲ್ಲಿ ಸಿಗತ್ತೆ. ಆದ್ದರಿಂದ ಜೀವರ ಬಾಹ್ಯ ಜಡ ಮನಸ್ಸು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಬಗೆ ಇದರ ಕ್ರಮ. ಕಾಮ, ಸಂಕಲ್ಪ, ವಿಚಿಕಿತ್ಸಾ, ಶ್ರದ್ಧಾ, ಅಶ್ರದ್ಧಾ, ಧೃತಿ, ಅಧೃತಿ, ಹ್ರೀ, ಧೀ, ಭಿ ಎಂಬತಕ್ಕಂಥದ್ದಾಗಿ ಮತ್ತೆ 10 ಬಗೆ. ವಿಮಲಾ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವಿ, ಸತ್ಯ, ಈಶಾನ, ಅನುಗ್ರಹ ಎಂಬತಕ್ಕಂಥ 9 ಬಗೆ. ಮತ್ತೆ ಕಾಲ, ಮಾಯಾ, ನಿಯತಿ, ಮತಿ, ವಿದ್ಯಾ, ಕಲಾ, ಪ್ರವೃತ್ತಿ, ಸ್ಫೂರ್ತಿ, ಸಂವಿತ್, ಪ್ರತಿಷ್ಠಾ, ಶಕ್ತಿ ಅಂತ 11 ಬಗೆ. ಹೀಗೆ 100,000 ಬಗೆ ಮನಸ್ಸುಗಳಿದೆ. ನಮಗೆ ಅನುಭವ ಬರುತ್ತಲ್ವಾ? ಸ್ವಲ್ಪ ವಯಸ್ಸಾದರೆ, ಕರೋನಾ ಕಂಟಿನ್ಯೂ ಆಗ್ತಾ ಹೋದರೆ, ಎಲ್ಲ ಬಾಗಿಲುಗಳಿಗೂ ಮುಚ್ಕೊಂಡ್ರೆ ಎಲ್ಲ ರೀತಿಯ ಮನಸ್ಸುಗಳು ಬಾಗಿಲು ತೆಕ್ಕೋತಾವೆ. ಎಲ್ಲ ರೀತಿಯ ಮನಸ್ಸುಗಳು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಅವುಗಳಿಗೆ ನಿಯಾಮಕನಾದ ಪರಮಾತ್ಮನ ಬಿಂಬರೂಪಿಯಾದ ಭಗವಂತನ ಮನಸ್ಸು ಇಷ್ಟೇ ಬಗೆ ಬಗೆಯಾಗಿದೆ. ಪರಮಾತ್ಮನ ಮನಸ್ಸು ಇಷ್ಟಿರಬೇಕು. ಬಿಂಬನ ಮನಸ್ಸು ಇಟ್ಟಿದ್ದರೆ ಚೇತನನ ಜೀವರ ಸ್ವರೂಪದ ಮನಸ್ಸು ಇಷ್ಟು ಬಗೆ. ಅದರಂತೆ ಬಾಹ್ಯ ಸ್ಥೂಲ ದೇಹದ ಮನಸ್ಸು ಇಷ್ಟೇ ಬಗೆಯಾಗತ್ತೆ. ಅದರಂತೆ ಲಕ್ಷ್ಮೀ ಬ್ರಹ್ಮಾದಿ ಪುಷ್ಕರಾಂತರಾದ ದೇವತೆಗಳ ಮನಸ್ಸಿನಲ್ಲೂ ಇಷ್ಟೇ ಚಟುವಟಿಕೆ ಬರಬೇಕು. ಬಂದರೆ ಜೀವನಿಗೆ ಬರುತ್ತೆ, ಇಲ್ಲದಿದ್ದರೆ ಬರಲ್ಲ. ಜೀವನ ಇವೇ ಜಡಮನಸ್ಸಿನ ಚಟುವಟಿಕೆಗಳ ಜೊತೆಗೆ ಇವೆಲ್ಲ ವ್ಯಕ್ತವಾಗತ್ತೆ. ಅವೆಲ್ಲದಕ್ಕೂ ಇದೇ ಬಗೆ ಬಗೆಯ ಹೆಸರುಗಳು ಇರುತ್ತೆ. ಹೃದಯದಲ್ಲಿ ಶಕ್ತಿನ್ಯಾಸ, ಶಕ್ತಿ, ಪ್ರತಿಷ್ಠಾ, ಸಂವಿತ್ ಇದನ್ನು ಯೋಗದೀಪಿಕಾದಲ್ಲಿ ಹೇಳ್ತಾರೆ. ಹೃದಯದಲ್ಲಿ ಅಂದರೆ ಎಲ್ಲಿ? ಅಷ್ಟದಳ ಕಮಲದಲ್ಲ, ಇಲ್ವಲ್ಲ. ಅಷ್ಟದಳ ಕಮಲದಲ್ಲಿ 11 ಹೆಂಗಿಡಕ್ಕಾಗತ್ತೆ? ಇಲ್ಲಿ ಹೇಳ್ತಾ ಇರೋದು 11 ರೂಪ. ಹೃದಯ ಇರೋದು ಅಷ್ಟದಳ ಹೃದಯಾಧಿಷ್ಠಿತನು ತಾನಾಗಿ ದಾಸರು ಹೇಳಿದ್ದಾರೆ. ಹೇಗೆ ಅದು? ಅದಕ್ಕೆ ಹೀಗೆ ಅರ್ಥ ಮಾಡಬೇಕು. ಹೃದಯದಲ್ಲಿ ಅಂದರೆ ಅಷ್ಟದಳ ಕಮಲದಲ್ಲಿ 8 ದಳಗಳಲ್ಲಿ 11 ತತ್ವಗಳನ್ನು ಹೇಗೆ ನ್ಯಾಸ ಮಾಡಬೇಕು ಅಂದರೆ ಅದಕ್ಕೆ ದಾಸರು ಎಂಥ ಮಾತಾಡ್ತಾರೆ ನೋಡ್ರಿ. ಚಿದ್ದೇಹದೊಳಗೆ ಅಂತ ಉತ್ತರ. ಎಲ್ಲಿ ಚಿಂತನೆ ಮಾಡಬೇಕಪ್ಪ ಅಂದರೆ ಈ ಬಾಹ್ಯ ಸ್ಥೂಲ ಮನಸ್ಸಿನಲ್ಲ, ಚಿದ್ದೇಹದ ಒಳಗೆ. ಚಿದ್ದೇಹ ಅಂದರೆ ಸ್ವರೂಪ ದೇಹ. ಅಲ್ಲಿ ಜೀವನ ಸ್ವರೂಪಭೂತವಾದ ಚಿನ್ಮಯ ಶರೀರದಲ್ಲಿ ನಿಯಾಮಕನಾದ ಪುರುಷನಾಮಕನಾದ ನಾರಾಯಣನನ್ನು ಸೇರಿಸಿಕೊಂಡು ಶಕ್ತಿ, ಪ್ರತಿಷ್ಠಾ ಮುಂತಾದ 11 ರೂಪಗಳನ್ನು ಒಟ್ಟು ಪುರುಷನಾಮಕ ಭಗವಂತ ಸೇರಿದರೆ 12 ಭಗವದ್ ರೂಪಗಳನ್ನು 8 ದಳಗಳಲ್ಲಿ ನ್ಯಾಸ ಮಾಡಬೇಕು. 8 ದಳ ಆದಮೇಲೆ ಮತ್ತೆ ಉಳಿದು ಬಿಡುತ್ತಲ್ಲ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರಗಳಲ್ಲಿ 2 ರೂಪಗಳನ್ನು ಮತ್ತು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ದಳಗಳಲ್ಲಿ ಒಂದರೊಂದರಂತೆ ಮಂಡಲಾಕಾರವಾಗಿ ಮಾಡಿದಾಗ ಎಲ್ಲ 12 ರೂಪಗಳನ್ನು, ಭಗವದ್ ರೂಪಗಳನ್ನು ಹೃದಯದಲ್ಲಿ ಮಾಡಬೇಕು ಅಂತ. ಯಾಕೆ ಹೀಗೆ ಮಾಡಬೇಕು? ಔಚಿತ್ಯ ಏನು? ಯಾಕೆ ಮಾಡಬೇಕು? ಇದನ್ನು ತಿಳ್ಕೋಬೇಕಲ್ಲ. ಅದಕ್ಕೆ ಹೇಳ್ತಾರೆ, 12ನೇನಾದ ಪುರುಷರೂಪಕ ಭಗವಂತ ಹೃದಿಹ್ಯೇಷ ಆತ್ಮ.
ಹೃದಯದಲ್ಲಿ ಜೀವತತ್ವಕ್ಕೆ ನಿಯಾಮಕನಾದ ಪುರುಷರೂಪಕನಾದ ಪರಮಾತ್ಮನ 11 ಶಕ್ತ್ಯಾದಿ ರೂಪಗಳು ಮನಸ್ಸಿನ 11 ಕಾರ್ಯಗಳಿಗೆ ನಿಯಾಮಕನಾಗಲಿದ್ದಾನೆ. ಮನಸ್ಸು ಇರೋದು ಹೃದಯದ ನಾಡಿಯಲ್ಲಿ, ಅದು ಹೃದಯದ ಸತ್ವನಾಡಿಯಲ್ಲಿ ಚಿತ್ತ, ಅಹಂಕಾರ ನಾಡಿಯಲ್ಲಿ ಅಹಂಕಾರ, ಆತ್ಮನಾಡಿಯಲ್ಲಿ ಬುದ್ಧಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಅದನ್ನು ಹೇಳಿದ್ದಾರಾದ್ದರಿಂದ ಜೀವ ಅವನ ಸ್ವರೂಪ ಶರೀರ, ಮನಸ್ಸು, ಬಾಕ್ಯ ಮನಸ್ಸು ಹೃದಯದಲ್ಲಿರೋದ್ರಿಂದ ಅಲ್ಲೇ ಭಗವದ್ರೂಪಗಳನ್ನು ನ್ಯಾಸ ಅಂದ್ರೇನು ಇಡೋದು ಅಂತ. ನ್ಯಾಸ ಅಂದರೆ ತತ್ವಗಳ ನ್ಯಾಸ, ಮಾತೃಕಗಳ ಅಕ್ಷರಗಳ ನ್ಯಾಸ. ಪೊಂದಿಹನು ಸಕಲೇಂದ್ರಿಯಗಳಲ್ಲಿ ದಾಸರಂತ ಇದ್ದಾರೆ. ಶಕ್ತಿ ಪ್ರತಿಷ್ಠಾ ಮುಂತಾದ ಚಿತ್ತ ಪ್ರವೃತ್ತಿಗಳಿಗೆ ನಿಯಾಮಕನಾದ ಭಗವದ್ರೂಪಗಳು ಇಂದ್ರಿಯಗಳಲ್ಲಿವೆ ಅಂತಾರೆ. ಯಾಕೆ ಅಂದರೆ ಭಾಗವತದ 11ನೇ 5ನೇ ಸ್ಕಂದದ ಮಾತು ಬರುತ್ತೆ. ಏಕಾದಶಾಸನ್ ಮನಸೋಸ್ಯ ವೃತ್ತಿಗಿ, ಪುರಂಜನೋಪಾಖ್ಯಾನದಲ್ಲಿ ಹೇಳಬೇಕಾದ್ರೆ ಈ ಮಾತು ಬರುತ್ತೆ. ಏಕಾದಶಾಸನ್ ಒಂದು ಜಗನ್ನಾಥದಾಸರ ಮಾತಿಗೆ ಇಷ್ಟು ವ್ಯಾಖ್ಯಾನ ಮಾಡಬೇಕಾಗಿ ಬಂದರೆ ಇದೇನೋ ಅರ್ಥ ಆಗತ್ತೆ ಅಂತ ಅನೇಕರಂತಾರೆ. ಹೇಗಾಗತ್ತೋ ಗೊತ್ತಿಲ್ಲ. ಒಂದೊಂದು ಪದ್ಯಕ್ಕೆ 2 ಗಂಟೆ ಹಿಡ್ಕೊಳ್ಳುತ್ತೆ ವ್ಯಾಖ್ಯಾನ ಮಾಡಿ, ಇನ್ನೊಬ್ಬರಿಗೆ ಅರ್ಥ ಮಾಡಿಸೋದಕ್ಕೆಲ್ಲ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ. ಇಷ್ಟು ಗಂಭೀರವಾದ ಗ್ರಂಥ ಏನೋ ಸರಳವಾಗಿದೆ ಅಂತ ಕರುಣಾ ಸಮುದ್ರ ಹರಿ ಅಂತಲೋ, ಮಕ್ಕಳಾಡಿಸುವಾಗ ಅಂತಲೋ, ಶ್ರೀನಿವಾಸನ ಪೋಲ್ವ ಕರುಣಿಗಳ ಕೆಲವೊಂದು ಪದ್ಯಗಳನ್ನು ನೋಡಿಬಿಟ್ಟು ಸುಲಭ ಅಂತ ತಿಳ್ಕೊಂಡ್ರೆ ಮೂರ್ಖತನ ಆದೀತು ನಮ್ಮದು. ಬಹಳ ಗಂಭೀರ ದಾಸರ ಮಾತುಗಳು, ಎಷ್ಟು ವಿಸ್ತಾರವಾಗಿ ಇದನ್ನು ತೆಕ್ಕೊಳ್ತಾ ಇದೆ ನೋಡ್ರಿ ಒಂದೊಂದು ಕೂಡ. ಪೊಂದಿಹನು ಸಕಲೇಂದ್ರಿಯಗಳಲ್ಲಿ ಅಂದರೆ ದಾಸರೇ ನೀವೇ ಹೇಳ್ತೀರಾ? ಇಲ್ಲ. ಏಕಾದಶಾಸನ್ ಮನಸೋಸ್ಯ ವೃತ್ತಿಗಿ, ಪುರಂಜನೋಪಾಖ್ಯಾನದಲ್ಲಿ ಇದು ಬರುತ್ತೆ ಈ ಮಾತು. ಅದನ್ನು ದಾಸರು ಹೇಳ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯರ ವ್ಯಾಖ್ಯಾನವನ್ನು ತಾತ್ಪರ್ಯವನ್ನು ಬರೀತಾ ಅಂತಾರೆ. ಏಕಾದಶೇಂದ್ರಿಯ ದ್ವಾರ ಸುರೇಕಾದಶ ವೃತ್ತಯ, ಮನಸ್ಸು 5 ಜ್ಞಾನೇಂದ್ರಿಯಗಳನ್ನು ಪ್ರವೇಶ ಮಾಡಿ ಅವುಗಳ ದ್ವಾರ 5 ಬಗೆಯ ಜ್ಞಾನರೂಪ ಕಾರ್ಯಗಳನ್ನು, 5 ಕರ್ಮೇಂದ್ರಿಯಗಳನ್ನು ಪ್ರವೇಶಿಸಿ ಅವುಗಳ ದ್ವಾರ 5 ಬಗೆಯ ಕರ್ಮೇಂದ್ರಿಯಗಳೆಂಬತಕ್ಕಂಥ ಕಾರ್ಯಗಳನ್ನು ಸ್ವತಃ ತಾನು ಅವುಗಳಲ್ಲೆಲ್ಲ ಅಭಿಮಾನ ಮಾಡುವ ಕಾರ್ಯವನ್ನು ಮನಸ್ಸು ನಡೆಸತ್ತೆ. ಹೊಂದಿಕೊಂಡಿಹನು ಸಕಲೇಂದ್ರಿಯಗಳಲ್ಲಿ ಅಂದರೆ ಇಷ್ಟು ತಲೆಬಿಸಿಯಾಗುವ ವಿಚಾರವನ್ನು ಮಾತಾಡ್ಕೋಬೇಕು. ಸುಮ್ಮನೆ ಗುಡುಗುಡು ಓದ್ಕೊಂಡು ಹೋದರೆ ನಮಗೇನು ಅರ್ಥ ಆಗಲ್ಲ. ಆದ್ದರಿಂದ ಜೊತೆಗೆ ಮನಸ್ಸಿಗೆ ಬೇರೆ ಇಂದ್ರಿಯಗಳು ದ್ವಾರವಾಗಿರುವಂತೆ ಮನಸ್ಸಿಗೆ ಮನಸ್ಸು ದ್ವಾರವಲ್ಲ. ಅರ್ಥ ಆಗಲಿಲ್ಲ ಆಯ್ತಾ? ಮನಸ್ಸು ಬೇರೆ ಇಂದ್ರಿಯಗಳಿಗೆ ದ್ವಾರ. ಹೇಗೆ ಹೇಳ್ತೀನಿ ಕೇಳ್ರಿ. ಒಂದು ಪದಾರ್ಥವನ್ನು ನೋಡ್ತೇವೆ, ವಾಚ್ ನೋಡ್ತೇವೆ, ಗಡಿಯಾರವನ್ನು ನೋಡ್ತೇವೆ. ಅದನ್ನು ಯಾವುದು ನೋಡುತ್ತೆ? ಮೊದಲು ಕಣ್ಣು ಎಂಬುವ ಇಂದ್ರಿಯ ನೋಡುತ್ತೆ. ಕಣ್ಣು ಎಂಬುವ ಇಂದ್ರಿಯ ವಾಚು ಎಂಬತಕ್ಕಂಥ ಅರ್ಥವನ್ನು ನೋಡುತ್ತೆ. ಅಲ್ಲೇನಾಯಿತು? ಅರ್ಥ ಇಂದ್ರಿಯ ಮನಸ್ಸನ್ನಿಕರ್ಷ, ಅರ್ಥೇಂದ್ರಿಯ ಸನ್ನಿಕರ್ಷ ಆಯಿತು. 2 ಕೂಡ್ತು. ಅರ್ಥ ಅಂದರೆ ಒಂದು ಗಡಿಯಾರ, ಇಂದ್ರಿಯ ಅಂದರೆ ಕಣ್ಣು, 2ಗಳ ಸನ್ನಿಕರ್ಷ ಆಯಿತು. ಆದ ಮೇಲೆ ಮುಂದಾಗಬೇಕಾದ ಮತ್ತೊಂದು ಕೆಲಸ ಇದೆ. ಅದಾಗದೇ ಇದ್ರೆ ಏನು ಪ್ರಯೋಜನ ಇಲ್ಲ, ಹುಚ್ಚ ಆಗಿಬಿಡ್ತೀವಿ. ಇಂದ್ರಿಯ ಅರ್ಥ ಸನ್ನಿಕರ್ಷ ಆದ ಮೇಲೆ ಇಂದ್ರಿಯ ಮನಸ್ಸನ್ನಿಕರ್ಷ ಆಗಬೇಕು. ನೆಕ್ಸ್ಟ್ ಸ್ಟೆಪ್ ಯಾವುದು? ಇಂದ್ರಿಯಕ್ಕೂ ಮನಸ್ಸಿಗೂ ಸನ್ನಿಕರ್ಷ ಆಗಬೇಕು. ಇಲ್ಲಿ ನಾವು ಬರೀ ಮೇಲ್ಗಡೆ ಹೇಳೋ ಮನಸ್ಸು ಅಂದ್ರೆ ಬರೀ ಸ್ಥೂಲ ದೇಹದ್ದು ಅಲ್ಲ ಅನ್ನತ್ತೆ. ಸ್ಥೂಲ ದೇಹದ ಜೊತೆಗೆ ಚಿನ್ಮಯ ದೇಹದಲ್ಲಿ, ಸ್ವರೂಪ ದೇಹದಲ್ಲೂ ಇರತಕ್ಕಂಥ ಅದರ ಜೊತೆಗೆ ಅದು ಕೂಡಿದಾಗ ಸ್ವರೂಪ ದೇಹ. ಯಾಕೆಂದ್ರೆ ಇದು ಜಡದೇಹ, ಜಡ ಮನಸ್ಸು. ಅಲ್ಲಿ ಚಿನ್ಮಯವಾದ ದೇಹ ಸ್ವರೂಪೇಂದ್ರಿಯ, ಸ್ವರೂಪೇಂದ್ರಿಯದ ಮನಸ್ಸಿನಲ್ಲಿ ಸ್ವರೂಪೇಂದ್ರಿಯ ಜೀವ. ಅವನ ದೇಹ, ಅವನ ಮನಸ್ಸು ಸ್ಥೂಲ ಶರೀರದ ಜೊತೆಗೆ ಏಕವಾದಾಗ ಜ್ಞಾನ ಹುಟ್ಟುತ್ತೆ. ಇಲ್ಲದೆ ಜ್ಞಾನ ಹುಟ್ಟಲ್ಲ. ಒಂದು ಜ್ಞಾನ ಹುಟ್ಟಬೇಕಾದ್ರೆ ಅದು ಜೀವನ ಮನಸ್ಸಿನ ತನಕ ಹೋಗಿ ಸೇರಬೇಕು. ಬೆಲ್ ಎಲ್ಲೋ ಇರುತ್ತೆ, ಬೆಲ್ಲಿನ ಸ್ವಿಚ್ ಎಲ್ಲೋ ಇರುತ್ತೆ. ಎಲ್ಲೋ ಹೊಡೆದ್ರೆ ಅದು ಎಲ್ಲೋ ಕರೆಂಟ್ ಹೋಗಿ ಶಬ್ದ ಮಾಡುವಂತೆ ಹೀಗೆ ಒಂದು ವಿಷಯವನ್ನು ನೋಡಿದಾಗ, ಅರ್ಥವನ್ನು ನೋಡಿದಾಗ ಇಂದ್ರಿಯ, ಅರ್ಥೇಂದ್ರಿಯ ಸನ್ನಿಕರ್ಷ, ಇಂದ್ರಿಯ ಮನಸ್ಸನ್ನಿಕರ್ಷ. ಇಂದ್ರಿಯ ಏನಾಗಿದೆ? ಮನಸ್ಸಿಗೆ ಬೇರೆ ಇಂದ್ರಿಯಗಳು ದ್ವಾರವಾಗಿದೆ. ಮನಸ್ಸು ಡೈರೆಕ್ಟಾಗಿ ತಾನು ಎಲ್ಲವನ್ನ ನೋಡ್ಲಿಕ್ಕಾಗಲ್ಲ ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಮನಸ್ಸು ಡೈರೆಕ್ಟಾಗಿ
ಯಾವ ಪದಾರ್ಥವನ್ನು ತಾನು ನೋಡಲಿಕ್ಕೆ ಅದಕ್ಕಾಗಲ್ಲ. ಅದು ಇಂದ್ರಿಯಗಳ ದ್ವಾರ ತನಗೆ ನೋಡಬೇಕು, ತನಗೆ ತಾನು ದ್ವಾರ ಅಲ್ಲ. ಆದರೂ ಛತ್ರಿನ್ಯಾಯದಂತೆ ಇಂದ್ರಿಯಗಳಿಗೆ ಮನಸ್ಸು ದ್ವಾರ ಎಂಬತಕ್ಕಂತಹದ್ದು ಗೌಣ ವ್ಯವಹಾರ. ಛತ್ರಿ ಯಾರು ಹಿಡ್ಕೊಂಡಿರ್ತಾನೆ ಹೇಳ್ರಿ? ಛತ್ರಿ ರಾಜನಿಗೆ ಹಿಡಿದಿರ್ತಾರೆ. ಹಿಡ್ಕೊಂಡವನು ಛತ್ರಿ ನೆರಳವನಿಗೂ ಬೀಳ್ತಾ ಇರುತ್ತೋ ಇಲ್ಲೋ? ಛತ್ರಿ ಯಾರು ಹಿಡಿದಿರ್ತಾರೆ? ಛತ್ರಿಯ ಕೆಳಗಿರೋರೆಲ್ಲ ಛತ್ರಿಗಳೇ. ಹಾಗೆ ಇದು ಇಂದ್ರಿಯಗಳು ಛತ್ರಿನ್ಯಾಯದಂತೆ 11 ಇಂದ್ರಿಯಗಳು ಮನಸ್ಸಿಗೆ ದ್ವಾರ ಎಂಬತಕ್ಕಂತಹದ್ದು ಗೌಣ ವ್ಯವಹಾರ. ತುಂಬ ಬೇಗ ಅರ್ಥ ಆಗಲ್ಲ, ಚಿಂತೆ ಮಾಡಬೇಡ್ರಿ. ತುಂಬ ಬೇಗ ಅರ್ಥ ಆಗಲ್ಲ ಈ ವಿಷಯಗಳು, ತುಂಬ ಗಂಭೀರವಾದ ವಿಷಯ. ಕೇಳಿಬಿಡ್ರಿ, ಮತ್ತಿನ್ನೊಂದ್ಸರಿ ಕೇಳ್ಕೊತಾರೆ. ದಿನ ಪಂಚಮಹಾಯಜ್ಞ ಸಂಧಿಯಲ್ಲಿ ಈ ಮಾತು ನಾ ರಿಪೀಟ್ ಮಾಡ್ತಲೇ ಇದ್ದೀನಿ. ಇದನ್ನು ಬೇಗ ಅರ್ಥವಾಗುವ ಪ್ರಮೇಯಗಳಲ್ಲ ಇದೆಲ್ಲ. ಹೀಗೆ ಸಕಲೇಂದ್ರಿಯಗಳಲ್ಲಿ ಜೀವನ ಮನಸ್ಸು ಪ್ರವೇಶ ಮಾಡುತ್ತೆ ಅಂದಮೇಲೆ ಬಿಂಬನ ಮನಸ್ಸು ಅಲ್ಲೇ ಪ್ರವೇಶ ಮಾಡಬೇಕು. ಜೀವರ ಮನಸ್ಸು ಪ್ರವೇಶ ಮಾಡುತ್ತೆ ಅಂದರೆ ಸ್ವತಂತ್ರವಾಗಲ್ಲ. ಪರಮಾತ್ಮನಿಂದ ಪ್ರೇರಿತನಾಗಿ ಪರಮಾತ್ಮ ಕರ್ಕೊಂಡು ಬಂದು ಪರಮಾತ್ಮ ಏನು ಮಾಡ್ತಾನೆ? ಬಿಂಬನ ಮನಸ್ಸು, ಪರಮಾತ್ಮನ ಮನಸ್ಸು ಜೀವರ ಮನಸ್ಸಿನ ಜೊತೆಗೆ ಸೇರಿ, ಆ ಮನಸ್ಸು ಸ್ಥೂಲ ಮನಸ್ಸಿನ ಜೊತೆಗೆ ಸೇರಿ ಇಂದ್ರಿಯಗಳ ಜೊತೆಗೆ ವ್ಯಾಪಾರವನ್ನು ಮಾಡುತ್ತೆ. ಹೀಗಾಗಿ ಸಕಲೇಂದ್ರಿಯಗಳಲ್ಲಿ ಶಕ್ತಿ ಮುಂತಾಗಿರ್ತಕ್ಕಂಥ 11 ರೂಪದಿಂದ ಶ್ರೀಹರಿ ನೆಲೆಸಿದ್ದಾನೆ. ಆದರೆ ನ್ಯಾಸ ಮಾತ್ರ ಹೃದಯದಲ್ಲಿ ಚಿದ್ದೇಹದೊಳಗೆ. ಚಿದ್ದೇಹ ನಮಗೇನು ಕಾಣಿಸಲ್ಲ, ಚಿದ್ದೇಹದ ಹೃದಯ ಇದೆ ಅಂತ ಅನುಭವ ನಮಗಾಗ್ತಾ ಇದೆ. ಅದಕ್ಕೆ ಸುಖ ಇದೆ, ಅದು ಜ್ಞಾನಾನಂದಾತ್ಮಕವಾಗಿದೆ ಅಂತ ಜ್ಞಾನ ಆಗ್ತಾ ಇದೆ. ಅದನ್ನು ತಿಳ್ಕೊಂಡು ಅದನ್ನು ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಕೊನೆಯ ಒಂದು ಪದ ಸುಂದರಪ್ರದ ಪೂರ್ಣ ಜ್ಞಾನ ಆನಂದಮಯ. ಇಲ್ಲಿ ಇನ್ನೊಂದು ಪಾಠವೂ ಇದೆ, ಮಾನಾನಂದಮಯ ಅಂತ ಇನ್ನೊಂದು ಪಾಠ ಇದೆ. ಮಾನಾನಂದಮಯ ಜ್ಞಾನಾನಂದಮಯ ಅಂತ. ಮಾನಾನಂದ ಅಂದರೂ ಒಂದೇ, ಜ್ಞಾನಾನಂದ ಅಂದರೂ ಒಂದೇ. ನಿಮ್ಮ ಕೈಯಲ್ಲಿರೋರು ಯಾರ ಪುಸ್ತಕದಲ್ಲೂ ಮಾನಾನಂದಮಯ ಇಲ್ಲ, ಬರೀ ಜ್ಞಾನಾನಂದಮಯ ಇದೆ. ಆದರೆ ಇದೊಂದು ಪಾಠ ಇದೆ ಅಂತ ವ್ಯಾಖ್ಯಾನಕಾರರಂತ ಇದ್ದಾರೆ. ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ. ಸುಂದರ ಅಂದರೆ ಆಕರ್ಷಕ, ಕಣ್ಣಿಗೆ ಮಾತ್ರ ಅಲ್ಲ, ಎಲ್ಲ ಇಂದ್ರಿಯಗಳಿಗೂ ಆಕರ್ಷಕವಾದ ಸಾತ್ವಿಕ ವಿಷಯ ಪದಾರ್ಥಗಳನ್ನು ಕೊಡ್ತಕ್ಕಂಥವನು ಯಾರು? ಪೂರ್ಣ ಜ್ಞಾನಾನಂದಮಯನಾದ ಪರಮಾತ್ಮ. ಕಿವಿಗಳಿಗೆ ಆಕರ್ಷಕವಾದ ವಿಷಯ, ಕಣ್ಣಿಗೆ ಆಕರ್ಷ, ದೇಹಕ್ಕೆ ಆಕರ್ಷಕವಾದ ಸುಂದರವಾದ ಸ್ಪರ್ಶ, ನಾಲಿಗೆಗೆ ಆಕರ್ಷಕವಾದ ರುಚಿ, ಮೂಗಿಗೆ ಸುಗಂಧವಾದ ಆಕರ್ಷಕವಾದ ಪದಾರ್ಥ, ಸಾತ್ವಿಕ ವಿಷಯ ಪದಾರ್ಥಗಳನ್ನು ಪೂರ್ಣ ಜ್ಞಾನಾನಂದಮಯನಾದ ಪರಮಾತ್ಮ ಕೊಡ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಬೇರೆಯವರಿಗೆ ಅದನ್ನು ಕೊಡಲಿಕ್ಕಾಗಲ್ಲ. ಅವನು ಪೂರ್ಣ ಜ್ಞಾನಾನಂದಮಯನಾಗಿದ್ದಾನಾದ್ದರಿಂದ ಆ ಪರಮಾತ್ಮ ಅದನ್ನು ಹೊಂದಿಸಿ ಕೊಡ್ತಾ ಇದ್ದಾನೆ. ಅದಕ್ಕೆ ಅವ ಪೂರ್ಣ ಜ್ಞಾನಾನಂದಮಯನಾದ ಇಂದಿರಾಧವನಾದ ಪರಮಾತ್ಮ. ಕರ್ಮೇಂದ್ರಿಯಗಳಲ್ಲಿ ಪರಮಾತ್ಮ ಇರ್ತಾನೆ. ಇದ್ದು ಏನು ಮಾಡ್ತಾನೆ ಅಂದರೆ ಜೀವನಿಗೆ ಸುಂದರವಾದ, ಅವನಿಗೆ ಆನಂದವನ್ನು ಕೊಡ್ತಕ್ಕಂಥ ವಿಷಯ ಪದಾರ್ಥಗಳ ಸಂಪರ್ಕವನ್ನು ದೇವರು ಉಂಟು ಮಾಡ್ತಾನೆ, ನಾವಲ್ಲ. ಹಿಂಗೆ ಹಾಕಿದರೆ, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ, ಮಗುವನ್ನು ಹೆಂಡತಿಯನ್ನು ಮುಟ್ಟಿದರೆ ಸ್ಪರ್ಶ, ಒಳ್ಳೆ ಇಂಪಾದ ಸಂಗೀತವನ್ನು ಕೇಳಿದರೆ ನಾವಾಗಿ ಮಾಡ್ಕೊಳ್ಳೋದಲ್ಲ. ದಾಸರು ಹೇಳಿದ್ದಾರೆ ಇದನ್ನು ಭೋಜನ ಸಮಯದ ಭೋಜನ ಸಂಧಿಯಲ್ಲಿ, ಉಂಡುಣಿಸಿ ಅಂತ. ತಾನು ಉಂಡು ಪರಮಾತ್ಮ ನಮಗುಣಿಸ್ತಾನೆ. ಭೋಜನ ಸಂಧಿಯಲ್ಲಿ ಹೇಳ್ತಾರೆ, ಮನಕ್ಕೆ ಬಂದುದನ್ನು ಉಂಡು ಉಣಿಸಿ. ಯಾರ ಮನಕ್ಕೆ? ಪರಮಾತ್ಮನ ಮನಸ್ಸಿಗೆ ಮೊದಲು ಬರುತ್ತೆ. ಇವತ್ತು ಇವನಿಗೆ ಇದನ್ನು ಉಣಿಸೋಣ, ಇವತ್ತಿಗೆ ಇವನನ್ನು ಎಲ್ಲೋ ಕರ್ಕೊಂಡು ಹೋಗೋಣ. ದೇವರು ಅವನ ಮನಸ್ಸಿಗೆ ಬಂದು ಅವನು ಉಂಡು, ಮನಸ್ಸಿಗೆ, ದೇವರ ಮನಸ್ಸಿಗೆ ಬಂದು ದೇವರು ಪದಾರ್ಥವನ್ನು ಮೊದಲಿಗೆ ಮಾಡಿಸ್ತಾನೆ, ಪದಾರ್ಥವನ್ನು ಕಲ್ಪನೆ ಮಾಡಿಸ್ತಾನೆ, ಪದಾರ್ಥ ರಚನೆಯನ್ನು ಮಾಡಿಸ್ತಾನೆ. ಮಾಡಿಸಿ ಏನು ಮಾಡ್ತಾನೆ? ತಾನು ಉಣ್ತಾನೆ. ಇದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಡೆದೋಗ್ಬಿಟ್ಟಿರುತ್ತೆ. ಇದು ನಮಗೆ ಕಾಣಿಸಲ್ಲ, ಇದು ತುಂಬ ಬೇಗ ನಡೆದು ಹೋಗ್ಬಿಟ್ಟಿರುತ್ತೆ. ಕಂಪ್ಯೂಟರ್ ಆನ್ ಆದ ತಕ್ಷಣ ಎಲ್ಲ ಆಪ್ಗಳು, ಮೊಬೈಲ್ ಆನ್ ಆದ ತಕ್ಷಣ ಎಲ್ಲ ಆಪ್ಗಳು ಆಕ್ಟಿವೇಟ್ ಆಗಿ ಯಾವುದನ್ನು ಒತ್ತಿದ್ರೆ ಅದು ಟಕ್ ಅಂತ ಸ್ಲೋ ಆಯಿತು ಅಂದರೆ ಹೇಳ್ತಾನೆ ಅಂಗಡಿಯವನು, ನಿಮ್ಮದು GB ರ್ಯಾಮ್ ಕಡಿಮೆ ಇದೆ, 50 MB ತುಂಬ ಲೇಟು, 4 GB ರ್ಯಾಮ್ ತಗೊಳ್ರಿ ಅಂತ. ಪರಮಾತ್ಮ ಇಡೀ ಪ್ರಪಂಚದಲ್ಲಿರುವ ಎಲ್ಲರ ರ್ಯಾಮುಗಳನ್ನು ಠಾಕ್ 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 ಅಂತ ಸ್ಪೀಡಾಗಿ ಆಕ್ಟಿವೇಟ್ ಮಾಡಬೇಕು ಅಂದರೆ ಒಂದು ಎಷ್ಟು ರ್ಯಾಮು ಪರಮಾತ್ಮಂದು ಲೆಕ್ಕ ಹಾಕ್ಕೊಳ್ರಿ.
ಅದು ಲೆಕ್ಕವೇ ಇಲ್ಲ ನಿಮಗೆ. ಟಿ ಬಿನೂ ಅಲ್ಲ, ಜಿ ಬಿನೂ ಅಲ್ಲ, ಜೆಡ್ ಬಿನೂ ಅಲ್ಲ, ಅನ್ಲಿಮಿಟೆಡ್ ಜಿ ಬಿ ಇದು. ನಮ್ಮ ಊಹೆಗೆ ನಿಲ್ಕದೇ ಇರ್ತಕ್ಕಂಥದ್ದು. ಹಾಗೆ ಎಲ್ಲರಿಗೆ ಸುಂದರವಾದ, ಎಲ್ಲರಿಗೆ ದುಃಖಪ್ರದವಾದ, ಸಾತ್ವಿಕರಿಗೆ ಸಾತ್ವಿಕವಾದದ್ದನ್ನು ಪೂರ್ಣ ಜ್ಞಾನಾನಂದಮಯ ಹೊಂದಿಸಿಕೊಡ್ತಾನೆ. ರಾಜಸರಿಗೆ ರಾಜಸ, ತಾಮಸರಿಗೆ ತಾಮಸ. ಹೀಗೆ ವಿಷಯ ಪದಾರ್ಥಗಳ ಸಂಪರ್ಕವನ್ನು ಪರಮಾತ್ಮ ಉಂಟು ಮಾಡ್ತಾನೆ. ಜೊತೆಗೆ ಏನು ಮಾಡ್ತಾನೆ, ಕರ್ಮೇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದು ಜೀವರಿಗೆ ಸುಂದರ ಪದಾರ್ಥಗಳ ಸಂಪರ್ಕ ಕೊಡ್ತಾನೆ. ಮನೆಗೆ ವಿಷಯ ಪದಾರ್ಥಗಳು ಬರುತ್ತೆ. ಮನೆಗೆ ಬಂದದ್ದನ್ನು ಏನು ಮಾಡ್ತಾನೆ, ಜ್ಞಾನೇಂದ್ರಿಯದಲ್ಲಿ ಅದರಲ್ಲಿದ್ದು ಯಾರ್ದಾರ ಮನೆಗೆ ಹೋದರೆ ಎಣ್ಣೆ ಇಟ್ಟು ವಾಸನೆ ಬರುತ್ತೆ ನೋಡ್ರಿ ಮೂಗಿಗೆ. ಏನು ಕರಿತಾ ಇದ್ದೀರಾ ಅಂತ ಪ್ರಾರಂಭ ಮಾಡಿಕೊಂಡೇ ಒಳಗೆ ಹೋಗ್ತಾನೆ. ಕೊಡಬಳೆನಾ, ಚಕ್ಲಿನಾ, ನಿಪ್ಪಟ್ಟು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಿ ಅಂತ ಕರ್ಕೊಂಡು ಬರ್ತಾನೆ. ಅದರಲ್ಲೂ ಗೊತ್ತಾಗತ್ತೆ ಅವನಿಗೆ, ಏನೋ ಸಿಹಿ ಪದಾರ್ಥ ಮಾಡ್ತಾ ಇರೋ ಹಾಗಿದೆ. ಸಿಹಿ ಪದಾರ್ಥ ಮಾಡ್ತಾ ಇರೋ ವಾಸನೆಯೂ ಗೊತ್ತಾಗತ್ತೆ, ಖಾರದ್ದು ಕರಿಯೋದು ಗೊತ್ತಾಗತ್ತೆ, ಘಾಟು ಮಾಡ್ತಾ ಇದ್ರೆ ಗೊತ್ತಾಗತ್ತೆ, ಅಡಿಕೆ ಹುರಿತಾ ಇದ್ದೀರಾ ಅಂದ್ಕೊಂಡು ಕೇಳ್ಕೊಂಬರ್ತಾರೆ. ನಿಂಬೆಹಣ್ಣು ಹೆಚ್ಚಾಗ್ತಾ ಇದ್ರೆ ನಿಂಬೆಹಣ್ಣು ಹೆಚ್ಚುತ್ತಾ ಇದ್ದೀರಾ, ಏನು ಮೂಗ್ರಿ ಅದು, ಅಬ್ಬಾ ಏನೂ ಕಾಣಿಸಲ್ಲ ಅದರಲ್ಲಿ, ಮೂಗಲ್ಲಿ ಏನೂ ಕಾಣಿಸಲ್ಲ, ಬರೀ ಉಸಿರಾಟಕ್ಕೆ ಒಂದೆರಡು ಹೊಳ್ಳೆಗಳಷ್ಟೇ. ಅದರಲ್ಲೆಲ್ಲ ಪರಮಾತ್ಮ ಮಾಡ್ತಾನೆ. ಜ್ಞಾನೇಂದ್ರಿಯಗಳಲ್ಲಿದ್ದು ಪದಾರ್ಥಗಳ ಸೌಂದರ್ಯವನ್ನು ತಿಳಿಸ್ತಾನೆ. ಕಣ್ಣಲ್ಲಿದ್ದು, ಕಿವಿಯಲ್ಲಿದ್ದು, ಮೂಗಲ್ಲಿದ್ದು, ನಾಲಿಗೆಯಲ್ಲಿದ್ದು, ಸ್ಪರ್ಶೇಂದ್ರಿಯಗಳಲ್ಲಿದ್ದು ಅದರ ಸೌಂದರ್ಯವನ್ನು ಪರಮಾತ್ಮ ತಿಳಿಸ್ತಾನೆ. ಮನಸ್ಸಿನಲ್ಲಿ ಇದ್ದು ಏನು ಮಾಡ್ತಾನೆ, ಆ ಜೀವನಿಗೆ ಆ ಸೌಂದರ್ಯವನ್ನು ಉಣಿಸ್ತಾನೆ ಪರಮಾತ್ಮ. ನೋಡ್ರಿ, ಒಂದು ಪದಾರ್ಥದ ಭೋಗ ಅಂದರೆ ಇಷ್ಟೊತ್ತಾಗತ್ತೆ ಬಾಯಲ್ಲಿ ಹೇಳಬೇಕಾದ್ರೆ. ಆದರೆ ಅದೇ ಕೆಲಸ ಟಕ್ಕಂತ ನಡೆದೋಗುತ್ತೆ. ಬರ್ತಾರೆ, ಊಟಕ್ಕೆ ಕರೆದಿರ್ತೀವಿ, ಬರ್ತಾರೆ, ಶ್ರಾದ್ದ ಪಕ್ಷಮಾಸದಲ್ಲಿ ಬರಬೇಕಾದ್ರೆ ಅಲ್ಲಿಂದನೇ ಆಚಾರ ಅಂದ್ಕೊಂಡು ಬರ್ತಾರೆ. ವಡೆ ಕರೆದಿದ್ದಾರೆ, ವಾಸನೆ ಬಂದಿದೆ. ಆ ಉದ್ದಿನ ಬೇಳೆ ಎಣ್ಣೆಯಲ್ಲಿ ಬಿದ್ದಿರೋ ವಾಸನೆನೇ ಬೇರೆ, ಟಕ್ಕಂತ ಬರುತ್ತದು. ಇಲ್ಲ ಸುಕ್ಕಿನುಂಡಿ ಮಾಡಿದ್ದಾರೆ, ಅದರ ವಾಸನೆ ಬೇರೆ ಬರುತ್ತೆ. ಇಲ್ಲ ಬೇರೊಂದು ಸ್ವೀಟ್ ಮಾಡಿದ್ದಾರೆ, ಅದರದ್ದು ಗೊತ್ತಾಗತ್ತೆ. ಹುಳಿ ಕುದೀತಾ ಇದೆ, ಸಾರು ಕುದೀತಾ ಇದೆ, ಎಲ್ಲ ಗೊತ್ತಾಗತ್ತೆ. ಅಂದ್ಕೊಂಡು ಬರೋದ್ರೊಳಗಾಗಿ ಎಲೆ ಹಾಕಿಬಿಟ್ಟಿರ್ತಾರೆ, ಊಟ ಕೂತ್ಕೊಂಡ್ಬಿಟ್ಟ ಅಂದರೆ ವಿಷಯೇಂದ್ರಿಯ ಸನ್ನಿಕರ್ಷ, ಇಂದ್ರಿಯ ಅರ್ಥ ಸನ್ನಿಕರ್ಷ, ಇಂದ್ರಿಯ ಮನಸ್ಸನ್ನಿಕರ್ಷ ಮಾಡಿ ಆ ಪದಾರ್ಥವನ್ನು ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಪರಮಾತ್ಮ ನಮಗೆ ಕೊಟ್ಟು ಬಿಡ್ತಾನೆ. ಇದನ್ನೇನು ಮಾಡ್ತಾನೆ, ಜೀವರಿಗೆ ಸೌಂದರ್ಯವನ್ನು ಉಣಿಸ್ತಾನೆ. ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಸೌಂದರ್ಯವನ್ನು ಉಣಿಸ್ತಾನೆ. ಇದರ ಜೊತೆಗೆ ದೇವರೇನು ಮಾಡ್ತಾನೆ ಅಂದರೆ, ನೋಡ್ರಿ, ಇದು ಇವಾಗ ಪಾಯಿಂಟ್ ಇರೋದು. ಇಷ್ಟೆಲ್ಲ ನಮಗೆಲ್ಲ ಗೊತ್ತು. ಇಲ್ಲಿ ನಡೆಯೋದು ಈಗ ಒಂದು ಅದ್ಭುತ. ಜೀವರ ಚಿನ್ಮಯ ಶರೀರದಲ್ಲಿ ನೆಲೆಸಿ ಏನು ಮಾಡ್ತಾನೆ, ಪುಷ್ಟಿಯನ್ನು ಕೊಡ್ತಾನೆ. ತುಷ್ಟಿ ಪುಷ್ಟಿ ಕ್ಷುದಪಾಯ ಅನುಘಾಸಂ. ನಾಳೆ ಬೆಳಗ್ಗೆ ಈಗ ಗಂಟೆಗೆ ಸುಸ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದಾಗ ಏಕಾದಶಿ ಉಪವಾಸಕ್ಕೆ ಸುಸ್ತಿರಲ್ಲ. 10 ಗಂಟೆ ಆಗಬೇಕಾದ್ರೆ ಒಂದು ಸ್ವಲ್ಪ ಲೈಟು ಸುಸ್ತು, ಯಾಕೆಂದರೆ ಟಿಫನ್ ಟೈಮ್. ಇಲ್ಲ ಊಟ ಮಾಡೋ ಟೈಮ್ ಆದರೆ ಒಂದು ಸ್ವಲ್ಪ ಲೈಟು ಸುಸ್ತು. 12-1 ಗಂಟೆಗೆ ಇನ್ನು ಸ್ವಲ್ಪ ಜಾಸ್ತಿ ಸುಸ್ತು. ಆಗ ಮಲ್ಕೊಂಡ್ಬಿಡ್ಬೇಕು ಮಕ್ಕಳು, ಎಚ್ಚರವಾಗಿರಬಾರ್ದು. ಎಚ್ಚರವಾಗಿದ್ದರೆ ಅಡುಗೆ ಮನೆ ಕಡೆ ಕರ್ಕೊಂಡು ಹೋಗುತ್ತೆ. ನಮಗೆಲ್ಲ ಏಕಾದಶಿ ಹೇಳ್ಕೊಟ್ಟಿದ್ದೆ ಹಾಗೆ. ತಿಂಡಿ ಟೈಮಲ್ಲಿ ಮಲಗಿಸ್ಬಿಡ್ತಿದ್ರು. ಬೇರೆ ಮಕ್ಕಳಿಗೆ ತಿಂಡಿ ಮಾಡಬೇಕಲ್ಲ. ನಾವು 8 ವರ್ಷಕ್ಕೆ ಉಪವಾಸ ಪ್ರಾರಂಭ ಮಾಡಿದ್ರೆ ಪಾಪ ಮಕ್ಕಳ ಮನಸ್ಸು ಆ ಕಡೆ ಹೋಗಬಾರ್ದು ಅಂತ ಮಲಗಿಸ್ಬಿಡ್ತಿದ್ರು. ತಿರ್ಗಾ 2 ಗಂಟೆಗೆ ಮಲಗಿಸ್ಬಿಡೋರು ಊಟದ ಟೈಮಲ್ಲಿ. ಕೊನೆಗೆ ಎಲ್ಲಿಗೆ ಬರ್ತೀವಿ ಅಂದರೆ, ಆ ಪದಾರ್ಥಗಳನ್ನು ನೋಡಿದರೂ ಕೂಡ ಮನಸ್ಸಿನಲ್ಲಿ ಅದರ ಬಗ್ಗೆ ವೈರಾಗ್ಯ, ದೇವರ ಬಗ್ಗೆ ಭಕ್ತಿ ಇರೋದರಿಂದ ಅದು ನಮಗೆ ಬರೋದಿಲ್ಲ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ಪ್ರಾರಂಭ ಆಗತ್ತೆ. ಇಜ್ಜಿಲು ಹಚ್ಚಿದ್ದು ವಾಸನೆ ಬರುತ್ತೆ ಮೊದಲು ಮೂಗ್ಗೆ. ಇದೆಲ್ಲ ವೈದಿಕ ಬ್ರಾಹ್ಮಣರ ಮನೆ ಸುಖ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಮೊದಲು ವೈದಿಕ ಬ್ರಾಹ್ಮಣರ ಮನೆಯಲ್ಲಿ ದ್ವಾದಶಿ ಮೊದಲು ಪ್ರಾರಂಭ ಆಗೋದು ಯಾವುದಲ್ಲ ಹೇಳ್ರಿ, ಇಜ್ಜಿಲು ಹಚ್ಚಿದ ವಾಸನೆ, ಹೊಗೆ ವಾಸನೆ. ನೆಕ್ಸ್ಟು ಒಲೆ ಮೇಲೆ ಬೇಳೆ ಅಕ್ಕಿ ಇಡ್ತಾರೆ, ಅದು ಕುದಿಯೋ ವಾಸನೆ. ಅದು ಕುದಿಯೋ ವಾಸನೆ ಆದಮೇಲೆ ಕೊನೆಗೆ ಆನಂದ ಕೊಡೋದು ಯಾವುದಪ್ಪ ಅಂದರೆ ಹಿಂಗೆ ಒಗ್ಗರಣೆ ಕೊಡೋ ವಾಸನೆ, ಸಾರು ಕುದಿಯೋ ವಾಸನೆ. ಇದಕ್ಕಿಂತ ನೆಕ್ಸ್ಟ್ ದೊಡ್ಡ ಲಾಸ್ಟ್ ಸ್ಟೆಪ್ ಅಂದರೆ ವೈಷ್ಣುದೇವದ ವಾಸನೆ. ಅವಾಗ ರೆಡಿ ಆಯಿತು ಎಲ್ಲ ಅಂತ ಸ್ಟೆಪ್ಸು. ವೈಷ್ಣುದೇವದ ವಾಸನೆ ಹೊಗೆ ಮನೆಯಲ್ಲಿ ಬಂತು ಅಂತಂದರೆ ಊಟಕ್ಕೆ ರೆಡಿ. ಅದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಸುಖ ಯಾವುದು ಅಂತಂದರೆ ಎಲೆ ಹಾಕೋದು. ಆ ಎಲೆ ಹಾಕಿದ ಮೇಲೆ ಅದರ ಮೇಲೆ ಬಡಿಸೋದು,
ಅದನ್ನು ಕಣ್ಣಲ್ಲಿ ನೋಡೋದು, ಅಲ್ಲಿ ತನಕ ನೋಡಿರಲ್ಲ. ನೋಡಿದ ಮೇಲೆ ತೀರ್ಥ ತಗೊಂಡು ಕೈಗೆ ತೀರ್ಥ ಬೀಳತ್ತಲ್ಲ, ತಗೊಂಡು ಕೂಡಲೇ ಒಂದೊಂದು ಪ್ರಾಣಾಯ ಸ್ವಹ ತುಷ್ಟಿ ಪುಷ್ಟಿ ಕ್ಷುಧಪಾಯ ಅನುಘಾಸಂ, ಒಂದೊಂದು ತುತ್ತಲ್ಲೂ ಕೂಡ ಏನಾಗತ್ತೆ, ಬಹಳ ಆನಂದ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ದೇಹಕ್ಕೆ ತುಷ್ಟಿ ಆನಂದ, ದೇಹಕ್ಕೆ ಪುಷ್ಟಿ, ಹಶ್ವೇ ನೀಗತ್ತೆ. ತುಷ್ಟಿ ಪುಷ್ಟಿ ಇದು ಶುದ್ಧ ಏಕಾದಶಿ ಉಪವಾಸ ಮಾಡಿದವ್ರಿಗೆ ಮಾತ್ರ. ಅರೆಬರೆ ತಿಂದು ಗಿಂದು ಮಾಡಿದವ್ರಿಗೆ ಗೊತ್ತಾಗಲ್ಲ. ಅಥವಾ ಮಾಡ್ತಾ ಇದ್ದು ಈಗ ರೋಗಾದಿಗಳು ಬಂದವ್ರು ಬಿಟ್ಟವ್ರಿಗೆ ದುಃಖಮಯವಾಗೇ ಇರುತ್ತೆ. ತಿನ್ನೋರು ಯಾರು ಆನಂದವಾಗಿ ಅಂತ ತಿನ್ನಲ್ಲ. ಯಾಕೆಂದರೆ ಆ ಸುಖದ ಮುಂದೆ ಅದನ್ನೇ ಇಷ್ಟು ಪಾಯಿಂಟ್ ಹೇಳಲಿಕ್ಕೆ ಯಾಕೆ ಬರ್ತಾ ಇದ್ದೀನಿ ಅಂದರೆ, ಇಲ್ಲಿರೋದು ನೋಡ್ರಿ, ಪರಮಾತ್ಮ ವಿಷಯ ಪದಾರ್ಥಗಳಿಂದ ಬರುವ ಜ್ಞಾನ ಆನಂದಗಳನ್ನು ಪುಷ್ಟಿ ಕೊಡ್ತಾನೆ ಅಂತ ಹೇಳಿದ್ರಲ್ಲ. ಆದರೆ ಆ ವಿಷಯ ಪದಾರ್ಥಗಳಿಂದ ಬರತಕ್ಕಂತಹ ಜ್ಞಾನ ಆನಂದ ಅರ್ಥ ಆಯ್ತಾ? ಅನ್ನ ಮಾಡ್ತಾ ಇದ್ದಾರೆ ಅಕ್ಕಿಯಿಂದ ಅನ್ನೋ ಜ್ಞಾನ, ಅದನ್ನು ತಿಂದರೆ ದೇಹಕ್ಕೆ ಸುಖವಾಗತ್ತೆ ಅನ್ನುವ ಆನಂದ. ಈ ಜ್ಞಾನ ಅಕ್ಕಿಯಿಂದ ಅನ್ನ, ಬೇಳೆಯಿಂದ ಹುಳಿ ಸಾರು, ತರಕಾರಿಗಳಿಂದ ಪಲ್ಯ ಅಂಬತಕ್ಕಂಥ ಜ್ಞಾನ, ಇದನ್ನು ತಿನ್ನೋದರಿಂದ ಆನಂದ ಅಂಬತಕ್ಕಂಥ ಈ ಜ್ಞಾನ ಅಂದರೆ ಈ ಭೌತಿಕ ಪದಾರ್ಥಗಳು, ಪಾಂಚಭೌತಿಕ ಪದಾರ್ಥಗಳಿಂದ ಜ್ಞಾನ, ಪಾಂಚಭೌತಿಕ ಪದಾರ್ಥಗಳ ಆನಂದ, ಇದು ಕ್ಷಣಿಕ ಅಲ್ಪ ಅಂತ ದೇವರು ತೋರಿಸ್ತಾನೆ. ಇದನ್ನು ಮುಂದೆ ನೆಕ್ಸ್ಟ್ ಸ್ಟೆಪ್ ಆಗೇನಾಗತ್ತೆ, ದ್ವಾದಶಿ ಊಟಕ್ಕೆ ಅವಸರ ಪಾಡೋದಿಲ್ಲ. ಆದ್ದರಿಂದ ತನ್ನ ಪೂರ್ಣ ಜ್ಞಾನಾನಂದಗಳ ಕಲ್ಪನೆಯನ್ನು ಜೀವನಿಗೆ ಬರಲಿ ಅಂತ, ಸ್ವಲ್ಪ ಬರಲಿ ಅಂತ ಪರಮಾತ್ಮ ಏನು ಮಾಡ್ತಾನೆ, ಅಪೂರ್ಣವಾದ ವಿಷಯ ಪದಾರ್ಥಗಳ ಜ್ಞಾನಾನಂದಗಳನ್ನು ಜೀವನಿಗೆ ಕೊಡ್ತಾನೆ. ಅಪೂರ್ಣವಾದ ಜ್ಞಾನಾನಂದಗಳನ್ನು ಕೊಟ್ಟಾಗ ಪೂರ್ಣವಾದ ಜ್ಞಾನಾನಂದದ ಅನುಭವ ಬಂದಾಗ ಬಹಳ ಆನಂದವಾಗತ್ತೆ. ಅದಕ್ಕೋಸ್ಕರವಾಗಿ ದೇವರು ಅಪೂರ್ಣವಾದ ವಿಷಯ ಪದಾರ್ಥಗಳ ಜ್ಞಾನಾನಂದವನ್ನು ಜೀವರಿಗೆ ಕೊಟ್ಟು ಸುಂದರಪ್ರದ ಅಂತ ಅನ್ನಿಸ್ತಾನೆ ಪರಮಾತ್ಮ. ಇದನ್ನೇ ಅರಣ್ಯಕಾಚಾರ್ಯರು ಸಾರೋದ್ಧಾರದಲ್ಲಿ 14 ಪ್ರಶ್ನೆಗಳನ್ನು ಮಾಡಿಕೊಂಡು ಮಕ್ಕಳ ಮನಸ್ಸಿನಂತೆ ನಮ್ಮ ಮನಸ್ಸ ಅಂತಾರೆ, ನಮ್ಮ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಅಂತಾರೆ. ಒಂದಾದ ಮೇಲೆ ಒಂದು ಮಕ್ಕಳ ಮನಸ್ಸು ಹೋಗುವಂತೆ. ಇಲ್ಲಿ ಪೂರ್ಣ ಜ್ಞಾನಾನಂದಮಯ ಅಂತಲೂ ಪಾಠ ಇದೆ. ಮಾನ ಅಂದರೆ ಜ್ಞಾನವೇ, ಮಾಂಗ್ ಮಾನೆ ಅಂತ, ಏಕತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ ಅಂತ. ಅದರಿಂದ ಇಲ್ಲಿ ಜ್ಞಾನ ಎಂಬತಕ್ಕಂಥದ್ದನ್ನು ಇಟ್ಟುಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಮಾನ ಅಂತ ಇಟ್ಕೊಂಡ್ರೆ ಚೆನ್ನಾಗತ್ತೆ. ಇಷ್ಟಾದ ಮೇಲೆ ಇನ್ನೊಂದು ಪದಾರ್ಥ ದಾಸರು ಇನ್ನೊಂದು ಮಾತಿಟ್ಟಿದ್ದಾರೆ, ಕೊನೆಯ ಮಾತು. ಒಂದರ ಕ್ಷಣವಗಲದಲೇ ಪರಮಾಪ್ತನಾಗಿಪ್ಪ. ಇಷ್ಟು ಕೆಲಸವನ್ನು ದೇವರು ಮಾಡಲಿಕ್ಕೆ ಇಲ್ಲಿವರೆಗೂ ನಾವು ಕೇಳಿದ್ದ ಭಗವದ್ ರೂಪಗಳು ಎಷ್ಟಾಯಿತು ಅಂತ ನೋಡ್ರಿ. 1152, 163 ಮಾತ್ರ ದಾಸರು ಲೆಕ್ಕ ಕೊಟ್ಟರು. ಮಿಕ್ಕಿದ್ದು ಯಾವುದು ಲೆಕ್ಕ ಕೊಟ್ಟಿಲ್ಲ ಇಲ್ಲಿ ತನಕ. 24ನೇ ಪದ್ಯದ ತನಕ ಲೆಕ್ಕ ಯಾವುದು ಹೆಸರುಗಳು ಬಂದಿಲ್ಲ, ಯಾವುದ್ರದ್ದು ಬಂದಿಲ್ಲ. ಅದೆಲ್ಲ ಲೆಕ್ಕ ಹಾಕೊಂಬನ್ರಿ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ವಾಕ್ಪಾಣಿ ಪಾದಾದಿಗಳಲ್ಲಿದ್ದ ಭಗವದ್ ರೂಪಗಳು ಇವೆಲ್ಲ ಕ್ಷೀರ ಸಮುದ್ರದಲ್ಲೇ ಇದ್ದು ಭಗವಂತ ನಮಗೆ ಆನಂದವನ್ನು ಕೊಡಬಲ್ಲ. ದೂರದ ಕ್ಷೀರ ಸಮುದ್ರದಲ್ಲೇ ಇದ್ದು ಆನಂದವನ್ನು ಕೊಡಬಲ್ಲ. ತಾನು ಮಲಕೊಂಡೇ ಇಚ್ಛಾ ಮಾತ್ರದಿಂದ ನಮಗೆಲ್ಲ ಈಗಾಗ್ತಾ ಇರೋದು ಇಚ್ಛಾ ಮಾತ್ರದಿಂದಲೇ. ಆದರೆ ದೇವರೇನು ಮಾಡ್ತಾ ಇದ್ದಾನೆ, ನಮ್ಮ ದೇಹದ ಒಳಗಡೆ ತಾನು ಕೂತುಕೊಂಡು ಜೀವರಿಗೆ ವಿಷಯ ಪದಾರ್ಥಗಳ ಸವಿಯನ್ನು ಅಲ್ಲಿದ್ದೇ ಪರಮಾತ್ಮ ಉಣಿಸಬಲ್ಲ, ಸರ್ವಶಕ್ತ ಮಾಡಬಲ್ಲ. ಆದರೂ ಜೀವರಲ್ಲಿ ಅವನಿಗೆ ಅತ್ಯಂತ ಪ್ರೀತಿ. ಅಯೋಗ್ಯರಾದ ಜೀವರು ನಾವು, ಯೋಗ್ಯರಲ್ಲ ನಾವು, ಪಾಪಿಗಳು. ಪರಮೋಪಕಾರ ಮಾಡುವ ದೇವರ ವಿಸ್ಮರಣೆ ಮಾಡಿಕೊಂಡು ಸಾಂಸಾರಿಕ ವಿಷಯಗಳ ಚಿಂತನೆ ಮಾಡುವ ನೀಚರು, ಕೃತಜ್ಞರು ನಾವು. ಸಾತ್ವಿಕರೇ ಆಗಲಿ, ರಾಜಸರೇ ಆಗಲಿ, ತಾಮಸರೇ ಆಗಲಿ. ಬ್ರಹ್ಮಾದಿ ದೇವತೆಗಳ ಮಾತನ್ನು ಬಿಟ್ಟುಬಿಟ್ರೆ, ಸಾಮಾನ್ಯರಾದ ಮನುಷ್ಯೋತ್ತಮರ ಲೆಕ್ಕಕ್ಕೆ ತಗೊಂಡ್ರೆ ನೀಚಾತಿ ನೀಚರು ನಾವು. ದೇವರನ್ನು ಮರೆತು ಅನ್ಯಾಯ ಮಾಡಿ ಸ್ವಾತಂತ್ರ್ಯದ ಭ್ರಮೆಯಲ್ಲಿ ಬಂದು ಕ್ರಿಯಾಭ್ರಮೆಗಳಿಗೆ ಒಳಗಾಗಿ ಅಹಂಕಾರಕ್ಕೆ ಬಟ್ಟು ದೇವರನ್ನು ಮರೆತು ಬಿಡ್ತೇವೆ. ಬ್ರಹ್ಮಾದಿ ದೇವತೆಗಳು ದೇವರನ್ನು ಸ್ಮರಣೆ ಮಾಡ್ತಾರೆ, ದೇವರ ಕೃತ್ಯಗಳಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾರೆ, ಅವರೊಳಗಿರಲಿ. ನಮ್ಮಂಥ ಪಾಪಿಗಳಲ್ಲಿ ಬಂದಿರ್ತಾನಲ್ರಿ ಆ ದೇವರು. ನೀವು ಅಯೋಗ್ಯರುಗಳು ನಿಮ್ಮ ಮನೆಗೆ ಬರಲ್ಲ ಅಂತ ಅನ್ಬೋದಲ್ಲ, ಅನ್ನಲ್ಲ. ಈ ವಿಚಾರ ಚಿಂತನೆ ಮಾಡಿ ದೇವರಿಗೆ ನಮಸ್ಕಾರ ಹಾಕುವಾಗ ಮೈಯೆಲ್ಲ ಬಗ್ಗಿ ಬಿಡಬೇಕು.
ಮೈಯೆಲ್ಲ ಕೃಶವಾಗಿ ಬಿಡಬೇಕು ಅವನ ಚಿಂತನೆಯಲ್ಲಿ. ಒಬ್ಬ ದೊಡ್ಡ ಶ್ರೀಮಂತ ಪರಮೋಪಕಾರವನ್ನು ಮಾಡಿದಾಗ ಅವನ ಮುಂದೆ ತಲೆಬಾಗಿ, ಮೈಬಾಗಿ, ಬೆನ್ನುಬಾಗಿ, ಸೊಂಟಬಾಗಿ ಹೇಗೆ ನಿಲ್ತೇವೆ ಹಾಗೆ ದೇವರ ಮುಂದೆ ನಿಲ್ಲಬೇಕು. ಹಾಗೆ ದೇವರ ಮುಂದೆ ನಿಲ್ಲಬೇಕು. ಆದ್ದರಿಂದ ಪರಮಾತ್ಮ ಅಲ್ಲಿದ್ದೇ ಜೀವರಿಗೆ ವಿಷಯ ಪದಾರ್ಥಗಳನ್ನು ಉಣಿಸಬಲ್ಲ. ಆದರೂ ಜೀವರ ಮೇಲೆ ಅವನಿಗೆ ಬಹಳ ಪ್ರೀತಿ. ಪರಮಾತ್ಮನಾಗಿ ಜೀವರೊಳಗೆ ಅವರ ಇಂದ್ರಿಯಗಳಲ್ಲಿ, ನಮ್ಮ ಇಂದ್ರಿಯಗಳು ಆನಂದವಾದದ್ದೇ, ದರಿದ್ರ ಇಂದ್ರಿಯಗಳು ನವದ್ವಾರದಲ್ಲಿ ಮಲವನ್ನು, ಹೊಲಸನ್ನು ಹೊರಗೆ ಹಾಕತ್ತೆ. ದರಿದ್ರವಾದ ಸ್ಥೂಲ ದೇಹ, ಏನಿಲ್ಲ, ಮೇಲೊಂದು ತೊಗಲು, ಒಂದು ಚರ್ಮ, ಒಂದು ಸ್ವಲ್ಪ ನೀಟಾಗಿ ಒಂದು ಬೊಂಬೆ ಥರ ಬರೆದಿಟ್ಟಾನೆ. ಅದನ್ನು ನೋಡಿ ಭಾರಿ ನಾವೇ ನೋಡಿಕೊಂಡು ನನ್ನ ಮೂಗು ಚೆನ್ನಾಗಿದೆ, ನನ್ನ ಕಣ್ಣು ಚೆನ್ನಾಗಿದೆ, ನನ್ನ ಕಿವಿ ಚೆನ್ನಾಗಿದೆ ಅಂತ ತೀಡಿ ಆನಂದ ಪಡ್ತೀವಿ. ಇಂಥ ದರಿದ್ರವಾದ ಇಂದ್ರಿಯಗಳಲ್ಲಿ, ದರಿದ್ರವಾದ ಶಬ್ದಸ್ಪರ್ಶ ತನ್ಮಾತ್ರಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ ಪ್ರೀತಿಯಿಂದ ದೇವರು ಇರ್ತಾನಂತ್ರಿ. ಪರಮಾಪ್ತನಾಗಿ ಯಾರಿರ್ತಾರೆ ಹೇಳ್ರಿ ನೋಡ್ರಿ? ಪರಮಾಪ್ತನಾಗಿ ಆಸ್ತಿ ಕೊಡದೆ ಹೋದ್ರೆ ಮಕ್ಕಳು ಬಿಟ್ಟು ಹೋಗ್ತಾರೆ. ಬಂದಾಗೆಲ್ಲ ಬೀಗರಿಗೆ ಗೌರವ ಮಾಡದೇ ಇದ್ರೆ ಬರೋದಿಲ್ಲ, ಕಡಿಮೆ ಮಾಡಿಬಿಡ್ತಾರೆ. ಬೇಡ, ನಮ್ಮ ಇಂದ್ರಿಯಗಳಿಗೆ ಸರಿಯಾದ ವಿಷಯಗಳನ್ನು ಕೊಡದೆ ಹೋದ್ರೆ ನಮ್ಮ ಇಂದ್ರಿಯಗಳೇ ನಮಗೆ ಏಟು ಹೊಡೆದು ಬಿಡ್ತಾವೆ. ಕಣ್ಣು ಬಂದಾಗ ಆಸ್ಪತ್ರೆಗೆ ಹೋಗದೇ ಇದ್ರೆ, ಹಲ್ಲು ಬಂದಾಗ ಡೆಂಟಿಸ್ಟ್ ಹತ್ರ ಹೋಗದೇ ಇದ್ರೆ, ಮೂಗು ಕಿವಿ ನಾಲ್ಗೆ ಏಟು ಬಿದ್ದಾಗ ENT ಡಾಕ್ಟರ್ ಹತ್ರ ಹೋಗದೇ ಇದ್ರೆ ಏಟು ಕೊಟ್ಟು ಬಿಡ್ತಾವೆ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳೇ. ಆದರೆ ಪರಮಾತ್ಮ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ರು. ಪರಮಾತ್ಮನಾಗಿ ಜೀವರೊಳಗೆ ಅವರ ಇಂದ್ರಿಯ ಮನಸ್ಸುಗಳಲ್ಲಿ ನೆಲೆಸಿ ಒಂದು ಅರಕ್ಷಣ ಬಿಡದೆ, ಬಂದು ಬೀಗರು ಎಷ್ಟೊತ್ತಿರ್ತಾರೆ, ಬಂದು ಅಳಿಯ ಎಷ್ಟೊತ್ತಿರ್ತಾನೆ, ಬಂದ ಮಗಳೆಷ್ಟೊತ್ತಿರ್ತಾಳೆ. ಆದರೆ ಪರಮಾತ್ಮ ಅನಾದಿ ಕಾಲದಿಂದ ಅನಂತ ಕಾಲ ಪರ್ಯಂತರವಾಗಿ ಜೀವರ ಜೊತೆಗೆ ಪರಮಾಪ್ತನಾಗಿರ್ತಾನೆ. ಎಂಥ ಮಾತು ನೋಡ್ರಿ ಜಗನ್ನಾಥದಾಸರು. ಇಷ್ಟು ದೇವರ ವಿಸ್ತಾರವಾದ ರೂಪಗಳು ನಮ್ಮ ಜೊತೆಗಿದೆ ಎಂಬುದನ್ನು ಹೇಳ್ತಾ ದೇವರ ಕಾರುಣ್ಯವನ್ನು ಸ್ಮರಣೆಗೆ ತಂದು ಕೊಡ್ತಾ ಇದ್ದ ಜಗನ್ನಾಥದಾಸರು ಎಂಥ ಕರುಣಾಳುಗಳು ಅನ್ನೋದನ್ನು ನಾವು ತಿಳಿಬೇಕು. ದೇವರ ಕಾರುಣ್ಯಕ್ಕೆ ಒಳಗಾದ ಮಹನೀಯರೆಂಥ ಕರುಣಾಳುಗಳು ಎಂಬುದನ್ನು ಪರಮಾತ್ಮ ಇರ್ತಾನೆ. ಅಂತಹ ಪರಮಾತ್ಮನಾದ ಪರಮಾತ್ಮನನ್ನು, ಭಗವಂತನನ್ನು ಜೀವ ಮರೆತು ಬಿಡ್ತಾನೆ. ನಾ ಮಲಗಿದ್ದೆ ಅಂತಾನೆ, ನಾನೆದ್ದೆ ಅಂತಾನೆ, ನಾ ತಿಂದೆ ಅಂತಾನೆ, ನಾ ಮೇಕೆ ಥರ ಮೇ 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 ಬಡ್ಕೋತೀವಿ ನಾವು. ಇಂಥ ಕಾರುಣ್ಯ ಭಗವಂತನಲ್ಲಿ, ನಮ್ಮ ಮಾತೃಕಾಗಳಲ್ಲಿ ಭಗವಂತ ಇರ್ತಾನೆ ಅನ್ನುವುದಕ್ಕೆ ಪೂರ್ವಪೀಠಿಕೆಯಾಗಿ ಜಗನ್ನಾಥದಾಸರು ಇಷ್ಟು ವಿಚಾರಗಳನ್ನು ನಮಗೆ ಹೇಳ್ತಾ, ಇಂದಿರಾಧವ ಶಕ್ತಿ ಮೊದಲೊಂದೊಂದಧಿಕ ದಶರೂಪದಿಂದಲಿ ಪೊಂದಿಗನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕನು ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದೊಳು ತಾನೊಂದರ ಕ್ಷಣವಗಲದೆ ಪರಮಾಪ್ತನಾಗಿಪ್ಪ. ಚಿದ್ದೇಹದ ಒಳಗೆ, ಲಿಂಗದೇಹದ ಒಳಗೆ, ಅನಿರುದ್ಧ ದೇಹದ ಒಳಗೆ, ಸ್ಥೂಲ ದೇಹದ ಒಳಗೆ, ಎಲ್ಲ ಕಡೆಯಲ್ಲಿರೋದಲ್ಲ, ದೇಹದ ಒಳಗಿದ್ದು, ಹೊರಗಡೆ ಪದಾರ್ಥಗಳ ಒಳಗಿದ್ದು, ಎಲ್ಲ ಕಡೆಯಲ್ಲೂ ಇದ್ದು ಎಲ್ಲ ವಿಷಯಗಳ ಸಂಪರ್ಕವನ್ನು ತಾಯಿ ಅಡಿಗೆ ಮಾಡುವಾಗ, ಮಗುವಿಗೆ ಅಂತ ಅಡಿಗೆ ಮಾಡುವಾಗ ಅಡಿಗೆಯಲ್ಲಿ ತನ್ನ ಪ್ರೀತಿಯನ್ನು ಸೇರಿಸ್ತಾಳೆ, ತನ್ನ ಅಭಿಮಾನವನ್ನು ಸೇರಿಸ್ತಾಳೆ. ಉಣ್ಣಿಸುವಾಗ ನನ್ನ ಮಗು ಅಂತ ಉಣಿಸ್ತಾಳೆ. ಉಣ್ಣಿಸುವಾಗ ಮಗು ಅಂತ ಅಷ್ಟೇ ಅಲ್ಲ, ರಮಿಸಿ ತನಯನಂ ಬಿಗಿದಪ್ಪಿ ರಂಬಿಸಿ ಕನಲಿಕೆಯ ಕಳೆವಂತೆ ಪರಮಾತ್ಮ ಆ ಮಗುವನ್ನು ತನ್ನ ಮಗು ಅಂತ ಊಟ ಮಾಡಿಸ್ತಾಳೆ. ನಾವು ಎಷ್ಟು ಮಕ್ಕಳಿಗೆ ಹೀಗೆ ಮಾಡಿಸ್ತೀವಿ ಹೇಳ್ರಿ ನೋಡ? ಆಯಿತು, ದೇವರಿದ್ದಾನೆ ಅಂತ ಗೊತ್ತಿದೆ, ಪುರಾಣ ಕೇಳಿದ್ದೀವಿ, ಹೇಳಿದ್ದೀವಿ. ಆದರೆ ಪರಮಾತ್ಮನಿಗೆ ನಾವೆಲ್ಲರೂ ಆಪ್ತರೇ, ಎಲ್ಲರೂ ಮಕ್ಕಳೇ, ಯಾವಾಗಲೂ ಉಣಿಸಿಕೊಳ್ಳುವ ಮಕ್ಕಳೇ ನಾವು. ಸಾಕಪ್ಪ ಇವತ್ತು ಉಣಿಸಿಯಾನೇ ದೊಡ್ಡವರಾಗಿದ್ದೀವಿ, ನಮ್ಮ ಪಾಡಿಗೆ ನಾವು ಊಟ ಮಾಡ್ತೀವಿ, ನಮ್ಮ ಹಣೆ ಬರದಲ್ಲೇ ಇಲ್ಲ. ಯಾವಾಗಲೂ ದರಿದ್ರ ರೋಗಿಷ್ಠ ಮಕ್ಕಳು, ಊಟ ಮಾಡಿಸ್ತಲೇ ಇರಬೇಕು. ಮೇಲ್ ನೋಡೋದಕ್ಕೆ ಭ್ರಮೆ ಕೊಡ್ತಲೇ ಇರಬೇಕವ, ನಾವು ಊಟ ಮಾಡ್ತೀನಿ ಅಂತ. ಹೊರಗಡೆ ಭ್ರಮೆ, ಊಟ ಅವನು ಮಾಡಿಸದೇ ಇದ್ರೆ ಕೈ ಮೇಲೆ ಕೇಳಲ್ಲ, ನಾಲಿಗೆ ಅದರ ರುಚಿ ಗೊತ್ತಾಗಲ್ಲ, ಹಲ್ಲುಗಳು ಅದನ್ನು ಅಗಿಯಲ್ಲ, ಅದನ್ನು ನಾಲಿಗೆ ಕೊಡಲ್ಲ. ಇಷ್ಟು ನಡೆದರೂ ಅಕಸ್ಮಾತ್ತಾಗಿ ಏನಾದರೂ ಅದು ಅನ್ನನಾಳದಲ್ಲಿ ಹೋಗೋದಕ್ಕೆ ಬದಲಾಗಿ ಶ್ವಾಸನಾಳದಲ್ಲಿ ಒಂದು ಕ್ಷಣ ಹೋಯ್ತು ಅಂದರೆ ಡಮಾರ್, ಮುಗಿದಾಯ್ತು ಇವನ ಕೆಲಸ. ಇಷ್ಟೆಲ್ಲ ಮಾಡುವ ಭಗವಂತ ಅದಕ್ಕೆ ದಾಸರಂದರು, ತಾನೊಂದರ ಕ್ಷಣವಗಲದಲೆ ಮಲಗಿರುವಾಗ ಆಗ ಒಳ್ಳೆ ಸುಖ. ವಿಶ್ವ ಪ್ರಾಜ್ಞಾ ತೇಜಸ ಪರಮಾತ್ಮನ ರೂಪಗಳು
ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥೆಯಾದಿ ನಿಯಮಗಳು ಇಷ್ಟೆಲ್ಲ ವಿಷಯಗಳಿರ್ಬೇಕಾದ್ರೆ ಸಂಸಾರದ ವಿಷಯ ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ಅದು ದುಃಖ ಆಗೇ ಆಗತ್ತೆ, ಗ್ಯಾರಂಟಿ. ಅದನ್ನು ಮರ್ತು ಬಿಡ್ರಿ. ಸಂಸಾರದ ವಿಷಯಗಳ ಚಿಂತನೆ ಮರ್ತು ಬಿಡ್ರಿ, ಭಗವಂತನ ವಿಷಯಗಳ ಚಿಂತನೆ ಮಾಡ್ರಿ. ಇದು ಹೆಚ್ಚಿಗೆ ಆನಂದವನ್ನು ಕೊಡುತ್ತೆ, ದುಃಖ ಕಡಿಮೆ ಆಗತ್ತೆ ಎಂಬುದನ್ನು ಜಗನ್ನಾಥದಾಸರು ಈ ಮೂಲಕವಾಗಿ ಹೇಳಿದ್ದಾರೆ. ಇಂಥ ಪರಮ ಶ್ರೇಷ್ಠವಾದ ವಿಚಾರವನ್ನು ಹೇಳಿದ ದಾಸರು ಮುಂದೆ ಏನು ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸ ಪುನಃ ಇದನ್ನು ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾಭಾಂಸೃತ ಸ್ವಭಾವಂ ಕರೋಮೇದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚೇದ್ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ. ಹರಯೇ ನಮಃ.